ಆಮೇನ್. ಪಕ್ಕದಲ್ಲಿ ಹೇಳಿ, ಇಷ್ಟೊತ್ತು ಹೇಳಿದ್ ನಿನ್ಗೇನೆ, ಇನ್ಮೇಲೆ ಹೇಳೋದು ನಿನ್ಗೇನೆ. ಆಯ್ತಾ? ಎಷ್ಟು ಜನ ಹೇಳ್ತೀರಾ ದೇವ್ರು ನಮಗೆ ಸಂಡೇ ಬಿರಿಯಾನಿ ಕೊಟ್ಟಿದ್ದಾರೆ? ಆಮೇಲೆ ಮಜಲ್ ಗ್ರೋತ್ ಆಗ್ತಾ ಇದೆ. ಆಮೇಲೆ ನಿಮ್ಗೆ ಸ್ವಲ್ಪ ಜನಗಳನ್ನ ತೋರಿಸಿ ಅವ್ರಿಗೆ ಅಂತ ನಂಬಿಕೆ ಹೆಂಗೆ ಬಂತು ಅಂತ ನಾವು ನೋಡಿ. ಯೋಹಾನ 11. ಬೇಗ ನಾನು ಮುಗಿಸ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ. ಯೋಹಾನ 11:38-44. ಏಸು ನೊಂದುಕೊಳ್ತಾ ಸಮಾಧಿ ಬಳಿಗೆ ಬಂದನು. ಹೇಳಿ ಏಸು, ಜೋರಾಗಿ ಹೇಳಿ. ಏಸು ನೊಂದುಕೊಳ್ಳುತ್ತಾ ಸಮಾಧಿ ಕಡೆಗೆ ಬಂದನು. ಜೋರಾಗಿ ಓದ್ಬೇಕು. ಅದು ಗವಿಯಾಗಿತ್ತು. ಹೇಳಿ, ಅದು ಗವಿಯಾಗಿತ್ತು. ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು. ಏಸು, ಜೋರಾಗಿ ಹೇಳಿ, ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ. ಜೋರಾಗಿ ನನ್ನ ಜೊತೆ ಹೇಳಿ, ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅಂದನು. ಜೋರಾಗಿ ಹೇಳಿ ನನ್ನ ಜೊತೆ, ನಾನು ಹೇಳಿದ್ನ ಹೇಳಿ. ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅಂದನು. ಆಮೇನ್. ಹೇಳಿ, ನೀನು ನಂಬಿದರೆ, ಜೋರಾಗಿ ಶಬ್ದವಾಗಿ ಹೇಳಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀಯ. ಆಗ ಕಲ್ಲನ್ನು ತೆಗೆದು ಹಾಕಿದರು. ಹೇಳಿ, ಕಣ್ಣೆತ್ತಿ ಮೇಲಕ್ಕೆ ನೋಡಿ. ಏನ್ ನೋಡಿದ್ರು ಅವ್ರು ಕಣ್ಣೆತ್ತಿ ನೋಡುವಾಗೆಲ್ಲ ಏನ್ ಕಾಣಿಸುತ್ತೆ ಅಂತ ನಾನು ಹೇಳಿ. ಫಸ್ಟ್ ಅವ್ರು ಕಣ್ಣೆತ್ತಿ ನೋಡ್ತಾರೆ, ಅವಾಗ ಏನು ಇಲ್ದಿರೋ ಒಂದು ಮಣ್ಣಿಂದ ತೆಗೆದಿ ಒಬ್ಬ ಮನುಷ್ಯನ್ನ ಉಂಟು ಮಾಡಿದ್ರಲ್ವಾ. ಏನು ಇಲ್ದಿರೋದ್ನೇ ಜೀವ ಕೊಟ್ಟವ್ರ ಅಂದ್ರೆ ಸತ್ತೋಗಿರೋನ್ಗೆ ಜೀವ ಕೊಡೋದು ಸುಲಭ. ಹೇಳಿ, ಕಣ್ಣೆತ್ತಿ ಏನ್ ನೋಡ್ತಾರೆ? ಅವ್ರು ಇದೇ ನೋಡಿರ್ತಾರೆ. ನನ್ಗೆ ಗೊತ್ತು, ಅವರು ಸೃಷ್ಟಿ ಮಾಡುವಾಗ ಏನೆಲ್ಲ ಆಯ್ತೋ ಅದನ್ನ ಮತ್ತೆ ನೋಡಿರ್ತಾರೆ. ಅದನ್ನ ನೋಡಿದ ತಕ್ಷಣ ಏನ್ ಮಾಡಿದ್ರು? ನೆಕ್ಸ್ಟ್ ಈಗ ಅವರು ನೋಡಿ, ಸೈಲೆಂಟ್ ಆಗಿರ್ಬೇಕು. ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಸೈಲೆಂಟ್ ಆಗಿ ಕೇಳಬೇಕು. ಆಯ್ತಾ? ಇಲ್ಲಿ ನೋಡಿ, ಮೇಲೆತ್ತಿ ಕಣ್ಣ ಮೇಲೆತ್ತಿ ಅಲ್ಲಿ ಏನಂತಾರೆ? ತಂದೆಯೇ, ಹೇಳಿ, ತಂದೆಯೇ, ನಾನು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಅವ್ರು ಎಲ್ಲಿ ಪ್ರೇಯರ್ ಮಾಡಿದ್ರು ಅಂದ್ರೆ, ನೀವು ಪ್ರಾರ್ಥನೆಯಲ್ಲಿ ಈ ತರ ನೋಡ್ಕೊಂಡು ಕೂತಿರ್ತಾರಲ್ವಾ, ಅದು ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ಅದು ಪ್ರಾರ್ಥನೆಗಳಲ್ಲಿ ಉನ್ನತವಾದ ಪ್ರಾರ್ಥನೆ ಏನೇ ಅಂದ್ರೆ, ನೋಡಿ ಪ್ರಾರ್ಥನೆ ಮಾಡ್ತಾ ಇರ್ತೀರಲ್ಲ, ನೋಡ್ಕೊಂಡು ಕೂತಿದ್ರೆ ಸಾಕು. ನನ್ನ ಜೀವಿತ ಹಿಂಗಿರಲ್ಲ, ಬದಲಾವಣೆ ಆಗುತ್ತೆ. ಅವಾಗ ಅದ್ಭುತ ಮಾಡಿದ ದೇವ್ರು ಈಗ ಮಾಡ್ತಾರೆ. ಅವಾಗ ಬರೀ ಕೋಲ್ನೇ ಉಪಯೋಗ ಮಾಡಿದ್ರು, ಜೀವ ಇಲ್ದಿರೋ ಕೋಲ್ಗೆ ಜೀವ ಕೊಟ್ರು ಅಂದ್ರೆ, ನನ್ನ ಜೀವಿತನ ಅವ್ರು ಹೆಂಗೆಂಗೋ ಈ ತರ ನೋಡ್ಕೊಂಡು ಕುತ್ಕೊಂತೀರಲ್ಲ, ಹಂಗೆ ಕುತ್ಕೊಂಡು, ತಂದೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ನಾನು ನೋಡಿದೆಲ್ಲ ನೀನ್ ಮಾಡಿದ್ಯಾ, ಸ್ತೋತ್ರ. ಮುಂದೆ ಏಸಪ್ಪ ಯಾವಾಗ್ಲೂ ಅಷ್ಟೇ ನಮ್ಗೆ ಪ್ರಾರ್ಥನೆನ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದಾರೆ. ಓದಿ. ಹೇಳಿ, ನಾನು ಪ್ರಾರ್ಥನೆನ ಕೇಳಿದಕ್ಕಾಗಿ ತಂದೆ. ಈಗ ನೀವು ಪ್ರೇಯರ್ ಮಾಡಿದ್ರಲ್ವಾ, ಅದನ್ನ ದೇವ್ರು ಕೇಳಿದ್ರು. ನೀವ್ ಹೇಳಿ, ತಂದೆ ನಾನು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನ್ನ ನಾನು ಕೊಂಡಾಡುತ್ತೀನಿ. ಮುಂದೆ ಓದಿ.
ಹೇಳಿ. ಈಗ ಏನ್ ಗೊತ್ತಂತೆ, ಏಸಪ್ಪಂಗೆ ಒಂದು ಸ್ಟ್ರಾಂಗ್ ಆಗಿ ಒಂದು ಗೊತ್ತು. ಹೇಳಿ, ಸ್ಟ್ರಾಂಗ್ ಆಗಿ ಒಂದು ಗೊತ್ತು, ದೃಢವಾಗಿ ಒಂದು ಗೊತ್ತು. ಹೇಳಿ, ಏಸಪ್ಪಂಗೆ ದೃಢವಾಗಿ ಒಂದು ಗೊತ್ತು. ಯಾವಾಗ್ಲೂ ತಂದೆ ದೇವರು ಇವ್ರ ಪ್ರಾರ್ಥನೆ ಕೇಳ್ತಾರೆ. ಮಂಡೇ ಕೇಳ್ತಾರೆ, ಸಂಡೇ ಕೇಳ್ತಾರೆ, ನೈಟ್ ಕೇಳ್ತಾರೆ, ಬೆಳಿಗ್ಗೆ ಕೇಳ್ತಾರೆ, ಮಧ್ಯಾಹ್ನ ಕೇಳ್ತಾರೆ. ಯಾವಾಗೆಲ್ಲ ನಾವು ಮೊರೆ ಇಡ್ತೀವೋ, ಹೇಳಿ, ಯಾವಾಗೆಲ್ಲ ನಾವು ಮೊರೆ ಇಡ್ತೀವೋ, ಯಾವಾಗೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವೋ, ಆವಾಗೆಲ್ಲ ಪ್ರಾರ್ಥನೆ ಕೇಳ್ತಾರೆ. ಆಮೇಲೆ ಇದು ನನಗ್ ಗೊತ್ತು ಅಂತ ಹೇಳಿ, ಇದು ನನಗ್ ಗೊತ್ತು. ಹೇಳಿ ಹೇಳಿ, ತಂದೆಯೇ, ನಾನು ಪ್ರಾರ್ಥಿಸುವಾಗೆಲ್ಲ ನೀನು ಉತ್ತರಿಸ್ತೀಯ, ಅದು ನನಗೆ ಚೆನ್ನಾಗಿ ಗೊತ್ತು. ಆ ವಿಷಯದಲ್ಲಿ ನನ್ ನಿಶ್ಚಯ ಇದೆ. ಆಮೇಲೆ ನಾನು ಪ್ರಾರ್ಥನೆ ಕೇಳಲ್ಪಡ್ತು. ಸ್ತೋತ್ರ. ಮುಂದೆ ಮುಂದೆ ಓದಿ, ಮುಂದೆ ಓದಿ. ಹ್ಮ್ 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 ಆಮೇಲೆ ಜೋರಾಗಿ ಹೇಳಿ, ದೊಡ್ಡ ಶಬ್ದದಿಂದ. ಹ ಆಮೇಲೆ ಲಾಜರನೇ, ಜೋರಾಗಿ ಹೇಳಿ, ಲಾಜರನೇ ಹೊರಗೆ ಬಾ. ಜೋರಾಗಿ ಹೇಳಿ, ಲಾಜರನೇ ಹೊರಗೆ ಬಾ. ಆಮೇಲೆ ಈ ದೊಡ್ಡ ಶಬ್ದ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಒಂದ್ ಕಡೆ ಮಾತು ಬರಲ್ಲ, ಅಲ್ಲೂ ಅಷ್ಟೇ ಮೇಲ್ ನೋಡ್ತಾರೆ, ನಾಲ್ಗೇನ್ ಮುಟ್ತಾರೆ ಎಂಜಿಲಿಂದ, ಎಫಥ ಅಂತ ಜೋರಾಗಿ ತೆರೆಯಲ್ಪಡಲಿ ಅಂತ ಹೇಳ್ತಾರೆ. ಯಾವಾಗ್ಲೂ ಇವ್ರು ದೊಡ್ಡ ಶಬ್ದ ಯಾಕೆ ಉಪಯೋಗ ಮಾಡ್ತಾ ಇರ್ತಾರೆ, ಯಾಕೆ ಉಪಯೋಗ ಮಾಡ್ತಾ ಇರ್ತಾರೆ? ನಿಧಾನಕ್ಕೆ ಹೇಳಿದ್ರು ಇವ್ರು. ಒಂದೊಂದ್ಸಲಿ ಬರೀ ಮುಟ್ಟಿದ್ರೆ ಸಾಕು ರೋಗ ಹೋಗ್ಬಿಡುತ್ತೆ. ಯಾಕಂದ್ರೆ ಲೌಡ್ ವಾಯ್ಸ್ನ ಯಾಕೆ ಯೂಸ್ ಮಾಡ್ತಾ ಇರ್ತಾರೆ ಅಂದ್ರೆ, ಇವ್ರು ಯಾವಾಗ್ಲೂ ಒಂದೊಂದು ಗ್ಯಾಪ್ನ ಮಾಡ್ಕೊಂತಾ ಇರ್ತಾರೆ. ಹೇಳಿ, ಯಾವಾಗ್ಲೂ ಒಂದೊಂದು ಗ್ಯಾಪ್ನ ಮಾಡ್ಕೊಂತ. ಆದಿಕಾಂಡದಲ್ಲಿ ದೊಡ್ಡ ದೊಡ್ಡ ಶಬ್ದದಿಂದ ಒಂದ್ ಹೇಳಿದ್ರು, ಬೆಳಕಾಗಲಿ ಅಂತ. ಹೇಳಿ ಹೇಳಿ, ಬೆಳಕಾಗಲಿ ಜೋರಾಗಿ. ಅಂದ್ರೆ ಜಾಸ್ತಿ ಶಬ್ದದಿಂದ ಬೆಳಕಾಗಲಿ ಅಂದ್ರು, ಅಲ್ಲಿ ಆಯ್ತು. ಇಲ್ಲಿ ಅದೇ ಅವ್ರು ಕಾಪಿ ಮಾಡ್ತಾ ಇದ್ದಾರೆ. ಅವಾಗ ನನ್ನ ಮಾತಿಗೆ ಶಕ್ತಿ ಇತ್ತು, ಈಗಲೂ ಅದೇ ಮಾತಿಗೆ ಶಕ್ತಿ ಇದೆ. ಅರ್ಥ ಆಗ್ತಾ ಇದೆ? ಅದಕ್ಕೆ ಅವರು ಅವಾಗ ಗದ್ರಿಸ್ತಾರೆ, ಸಮುದ್ರ ನೋಡಿ ಗದ್ರಿಸ್ತಾರೆ. ಇದೆಲ್ಲ ಯಾಕೆ ಮಾಡ್ಬೋದು? ಸುಮ್ಮನೆ ಹಂಗೆ ದೇವ್ರು ಒಂದು ಕಣ್ಣಲ್ಲಿ ಸಿಗ್ನಲ್ ಕೊಟ್ರೆ ನಡೆಯುತ್ತೆ, ಕೈಯಲ್ಲಿ ಸಿಗ್ನಲ್ ಕೊಟ್ರೆ ಏನು ಅವ್ರು ಪ್ರೂವ್ ಮಾಡಕ್ ಬರ್ತಾರದಂದ್ರೆ, ಆದಿಕಾಂಡದಲ್ಲಿ ಏನ್ ಮಾತಾಡಿದಾಗ ನಡೀತೋ ಅದನ್ನ ಮತ್ತೆ ನಾನು ಮಾಡ್ತೀನಿ. ಪಕ್ಕದಲ್ಲಿ ಹೇಳಿ, ನಿನ್ಗೆ ಆರೋಗ್ಯ ಉಂಟಾಗ್ಲಿ. ಶಬ್ದವಾಗಿ ಹೇಳಿ, ಆರೋಗ್ಯ ಉಂಟಾಗ್ಲಿ. ನಿನ್ ರೋಗಗಳಿಂದ ಆಚೆ ಬಾ, ನಿನ್ ಸಾಲಗಳಿಂದ ಆಚೆ ಬಾ, ಎಲ್ಲ ಅಜ್ಞಾನಗಳಿಂದ ಆಚೆ ಬಾ, ಎಲ್ಲ ಕತ್ತಲೆಯ ಮಾರ್ಗಗಳಿಂದ ಆಚೆ ಬಾ. ಆಮೇನ್. ಮುಂದೆ ಮುಂದೆ ಲಾಜರನೇ ಆಚೆ ಬಾ ಅಂದಿದ ತಕ್ಷಣ ಏನಾಯ್ತು? ಜೋರಾಗಿ ಹೇಳಿ, ಸತ್ತಿದವನು ಅದೇನೋ ಕೇಳಿ ಬೇಜಾರಾಗಿರೋರ್ ತರ ಇದ್ದೀರಾ. ಹೇಳಿ ಹೇಳಿ, ಸತ್ತಿರೋನು ಹೊರಗೆ ಬಂದು. ಸತ್ತಿ 4 ದಿನ ಆಗಿತ್ತು. ಹೇಳಿ, ಸತ್ತಿ 4 ದಿನ ಆಗಿತ್ತು. ಹೇಳಿ, ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ಕೊಳ್ತೋಗಿರುತ್ತೆ, ಹುಳಗಳೆಲ್ಲ ಆಚೆ ಬಂದಿರುತ್ತೆ. ಈ ಪರಿಸ್ಥಿತಿಲಿ ಹೋಗ್ಬಿಟ್ಟು ಸುಮ್ಮನೆ ಏನ್ ಮಾಡ್ತಾರೆ, ಲಾಜರಸ್ ಆಚೆ ಬಾ ಅಂತ ಹೇಳ್ತಾರೆ. ಆಮೇಲೆ ಈಗ ಈ ಸಂದೇಶನ ಎಲ್ಲ ಕೇಳಿರ್ತೀರ. ಲಾಜರ್ಸ್ನ ದೇವ್ರು ಎಬ್ಬಿಸ್ತಾರೆ ಅಂದ್ರೆ ನಮ್ನು ಎಬ್ಬಿಸ್ತಾರೆ, ನನ್ನಲ್ಲಿರೋ ಸತ್ತ ಕಾರ್ಯಗಳನ್ನ ಅವರು ಜೀವಿಸಕ್ ತರ ಮಾಡ್ತಾರೆ. ಹಂಗೆ ಇವತ್ತು ನಾವು ಡಿಫ್ರೆಂಟ್ ಆಗಿ ಅಲ್ಲಿ ಕಲ್ಲುಗಳನ್ನ ತೆಗೀರಿ ಅಂದಾಗ ಇವರು ಏನ್ ಮಾಡಿದ್ರು? 4 ಜನ ಅನ್ಕೊಳ್ಳೋಣ, 4-5 ಜನ ಅನ್ಕೊಳ್ಳೋಣ. ಎಷ್ಟು ಜನ? 5. ಹೇಳಿ, 5 ಕೃಪೆಯ ಸಂಕೇತ. 5 ಜನಕ್ಕೆ ಏನ್ ಹೇಳ್ತಾರೆ? ಕಲ್ ತೆಗೀರಿ ಅಂತ ಹೇಳ್ತಾರೆ. ಇವ್ರು ನೆಕ್ಸ್ಟ್ ಸೆಕೆಂಡ್ ಏನ್ ಮಾಡ್ತಾರೆ? ಸುಮ್ನೆ ಹೋಗಿ ಅವ್ರಿಗೆ ಅಂತ ನಂಬಿಕೆ ಏನ್ ಬಂತು? ಮೈಯೆಲ್ಲ ಹರ್ಕೊಂಡಿ ಕಷ್ಟಪಟ್ಟು ಕಲ್ ತೆಗಿಯೋ ಅಷ್ಟು ಏನ್ ಇತ್ತು ಅವ್ರಿಗೆ? ಈಗ ಆ ಜಾಗದಲ್ಲಿ ನೀವಿದ್ದಿದ್ರೆ ಅದು ಗೊತ್ತು. ಹೇಳಿ ಹೇಳಿ, ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಕಲ್ನ ತೆಗಿಯಪ್ಪ ಚೇತು ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರಿ? ಅಲ್ಲಿ ಅವ್ರ ಅಕ್ಕ ಅದೇ, ಅವನ್ 4 ದಿನ ಆಯ್ತು, ಜೀಸಸ್ ನಿನ್ ವೈರಾಗ್ಯ ಇದೆ ಗೊತ್ತು, ನಿನ್ ತಂದೆಗೆ ತಕ್ಕ ಮಗ, ಇಷ್ಟ ಮಗ, ಆ ಮಗ, ಈ ಮಗ ಎಲ್ಲ ಗೊತ್ತು ನನಗೆ, ಆದ್ರೆ ಒಂದ್ ಗ್ಯಾಪ್ನ ಕಿಡ್ಕೋ, ಸತ್ತಿ ಎಷ್ಟು ದಿನ ಆಯ್ತು? ಬೇರೆಯವ್ರು ಹೇಳ್ತವ್ರೆ ಇವ್ರ ಕಲ್ನ ತೆಗಿಯೋರು ಸುಮ್ಮನೆ ಹೋಗಿ ತೆಗೆದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಫಸ್ಟ್ನೇ ಅದ್ಭುತ ಯಾವುದು? ಯೇಸು ಕ್ರಿಸ್ತ ಮಾಡಿದ್ದು ಮೊದಲೇ ಒಂದು ಅದ್ಭುತ ಏನು ಅಂದ್ರೆ, ನೀರ್ನ, ಜೋರಾಗಿ ಹೇಳಿ, ನೀರ್ನ ಜೋರಾಗಿ ಹೇಳಿ, ಜೋರಾಗಿ
ಅಲ್ಲಿ ಎಷ್ಟು 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 ಕೊಳಗಗಳು, ಏನದು ಬಿಂದಿಗೆಗಳು, ಕೊಳಗಗಳು, ಎಷ್ಟು ಕೊಳಗ, ಬಾನೆಗಳು, ಎಷ್ಟು ಬಾನೆಗಳು? 8 ತಪ್ಪು ಹೇಳಿದ್ರೆ ಅವರು ಆಮೇಲೆ ಮೆಸೇಜೇ ತಪ್ಪು ಹೇಳ್ದ ಅಂತಾರೆ. 12 ಬಾನೆಗಳ ಪಕ್ಕನ? ಹೇಳಿ, 12 ಬಾನೆಗಳು. ಈಗ ನೀರ್ನ ದ್ರಾಕ್ಷಾರಸ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನ ನಂಬ್ಕೊಂಡು ಅವ್ರ ತಾಯಿ ಹೊಂಟೋದ್ರು. ನನ್ನ ಮಗ ಈಗ ಮಾಡ್ತಾನೆ ಅಂದ್ಬಿಟ್ಟು ನಾವೀಗ ವಾಗ್ದಾನ ಹೊಂದ್ಕೊಂಡಿದ ತಕ್ಷಣ ಸ್ವಲ್ಪ ಮಾಡೇ ಮಾಡ್ತಾರೆ ಅಂತ ಹೋಗ್ತೀವಲ್ವಾ, ಹಂಗೆ ಹೋದ್ರು ಅವರು. ಅರ್ಥ ಆಗ್ತಾ ಇದೆಯಾ? ಈಗ ಸೆಂಟ್ರಲ್ಲಿ ಒಂದು ಎಷ್ಟು, ಅಲ್ಲೂ 5 ಜನ ಅಂದ್ಕೊಳ್ಳೋಣ, 5 ಜನನ್ ಕರೀತಾರೆ. ಹೇಳಿ, 5 ಜನನ್ ಕರೀತಾರೆ. ಕರೆದಿ ಏನ್ ಹೇಳ್ತಾರೆ? ನೀರ್ನ ತುಂಬಿಸು ಅಂತ ಹೇಳ್ತಾರೆ. ಅವರು ದ್ರಾಕ್ಷಿ ರಸ ಮಾಡೋದೇ ಲೇಟು. ಅರ್ಥ ಆಗ್ತಾ ಇದೆಯಾ? ದ್ರಾಕ್ಷಿ ಕೊಟ್ಬಿಟ್ಟು ಅದನ್ನ ರಸವಾಗಿ ಮಾಡಿ, ಅದನ್ನೇ ಜ್ಯೂಸ್ ಮಾಡಿ ಅಂತ ಹೇಳಿ, ಅದನ್ನ ಪ್ರಿಪೇರ್ ಮಾಡಿ, ಅದನ್ನ ಫರ್ಮೆಂಟ್ ಮಾಡಿ ಈ ಗೆಸ್ಟ್ಗಳಿಗೆ ಕೊಡೋಕೆ ತುಂಬಾ ಲೇಟ್ ಆಗುತ್ತೆ. ಅದ್ರಲ್ಲಿ ನೀನ್ ನೀರ್ನ ತುಂಬಿಸು ಅಂತ ಹೇಳ್ತಾ ಇದೀಯಾ. ಇದೇನು ಪ್ರಶ್ನೆನೇ ಮಾಡಿಲ್ಲ ಇವರು, ಗೊತ್ತಾ? ಸುಮ್ನೆ ಹೇಳಿದ ತಕ್ಷಣ ಏನ್ ಮಾಡ್ತಾರೆ? ಸುಮ್ನೆ ಹೇಳಿದ ತಕ್ಷಣ ಏನ್ ಮಾಡ್ತಾರೆ? ಏನೇನ್ ಇರುತ್ತೆ ಎಲ್ಲ ಎತ್ಕೊಂಡೋಗಿ ಮೈ ಎಲ್ಲ ಹರ್ಕೊಂಡು, ಒಬ್ಬೊಬ್ರು ಹಂಗೆ ಜಾಸ್ತಿ ಕಷ್ಟಪಡೋದು ಇಷ್ಟ ಅವ್ರಿಗೆ ಹೇಳಿದ್ರೆ ಬೆಟ್ಟನೂ ಕಿತ್ತಿ ಪಕ್ಕದಲ್ಲಿ ಇಕ್ತಾರೆ. ಆ ತರ ಇರ್ತಾರೆ, ಯೋಚನೆ ಮಾಡಲ್ಲ, ಏನಿಲ್ಲ. ಸುಮ್ನೆ ಹೋಗಿ ನೀರ್ಗಳನ್ನ ಏನ್ ಮಾಡಿದ್ರು? ತುಂಬಿಸಿ 12 ಬಾನೆಗಳ 6 ಬಾನೆಗಳು 6 ಬಾನೆಗಳನ್ನ ನೀರಿಂದ ತುಂಬಿಸಿದ್ರು. ಅರ್ಥ ಆಗ್ತಾ ಇದೆಯಾ? ಇವರಲ್ಲಿ ಯಾಕೆ ಒಂದು ಪ್ರಶ್ನೆನೂ ಬಂದಿಲ್ಲ? ಅವ್ರಿಗೆ ಅಂಥದ್ದು ಏನ್ ಗೊತ್ತಿತ್ತು ಅವ್ರಿಗೆ? ಅಷ್ಟೊಂದು ನಂಬಿಕೆ ಇರಕ್ಕೆ ಅವ್ರಿಗೆ ಏನ್ ಗೊತ್ತಿತ್ತು? ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿ, ಹೇಳಿ, ಹಳೆ ಒಡಂಬಡಿಕೆಯಲ್ಲಿ ಈಗ ಮಾತಾಡ್ದ್ವಲ್ಲ, ಜೋಶ್ವ ವಾಗ್ದಾನದ ಭೂಮಿ ಕಾನಾನ್ ದೇಶ ಅಲ್ಲಿದೆ, ಸ್ವಲ್ಪ ದೂರದಲ್ಲಿದೆ. ಇವರು ಆಪೋಸಿಟ್ ಸೈಡ್ ಅಲ್ಲಿ ಇದ್ದಾರೆ. ಸೆಂಟ್ರಲ್ ಒಂದು ಬೇರಿಯರ್ ಇದೆ, ಸೆಂಟ್ರಲ್ ಒಂದು ತಡೆ ಇದೆ. ಅದೇನಂದ್ರೆ ನದಿ, ಯೋರ್ದಾನ್ ನದಿ ವೇಗವಾಗಿ, ನಾರ್ಮಲ್ ಆಗಿ ಹರಿತಾ ಇಲ್ಲ, ವೇಗವಾಗಿ, ಜೋರಾಗಿ ಹೇಳಿ, ವೇಗವಾಗಿ ಹರಿತ. ವೇಗವಾಗಿ ಹರಿದ ತಕ್ಷಣ ಜೋಶ್ವ ಏನ್ ಮಾಡ್ತಾರೆ? ದೇವ್ರನ್ನ ಕೇಳ್ಕೊಂಡು ಮಂಜುಷ ಪೆಟ್ಟಿಗೆನ ತಗೊಂಡು 4 ಜನ ಬನ್ನಿ ಅಂದಿದ ತಕ್ಷಣ ಪಟಾರ್ ಅಂತ ಬರ್ತಾರೆ. ಅವ್ರಿಗೆ ಏನ್ ಮಾಡ್ತಾನೋ ಏನು, ನನ್ಗೆ ಈಜು ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ನನ್ ಅರ್ಥ ಆಗ್ತಾ ಇದೆಯಾ? ಇದೇನು ಪ್ರಶ್ನೆಗಳೇ ಬಂದಿಲ್ಲ. ಅಂಥದ್ದು ಈ ವ್ಯಕ್ತಿ, ಈ ಜನಕ್ಕೆ ಏನ್ ಗೊತ್ತಿತ್ತು? 4-5 ಜನಕ್ಕೆ ಇವರು ಇನ್ನ ನಾವು ಅದ್ಭುತಗಳು ಮಾಡೋ ದೇವ್ರಿಗೆ ಇವ್ರು ಸಹಾಯಕವಾಗಿದ್ರಲ್ವಾ, ಅದ್ಭುತಗಳ ಬಗ್ಗೆ ಧ್ಯಾನ ಮಾಡ್ಬೇಕೆಲ್ಲ ಇವ್ರ ಬಗ್ಗೆನೂ ಧ್ಯಾನ ಮಾಡ್ತಾ ಇದೀವ. ಅಂದ್ರೆ ಒಂದು ಹಿಸ್ಟಾರಿಕ್ ಒಂದು ಟೈಮ್ಗೆ, ಒಂದು ಹಿಸ್ಟಾರಿಕ್ ಒಂದು ಮೂಮೆಂಟ್ಗೆ ಇವರೆಲ್ಲ ಒಂದು ಭಾಗಗಳಾಗೋದ್ರು. ಅರ್ಥ ಆಗ್ತಾ ಇದೆಯಾ? ಅವರು ಸತ್ತೋಗಿದ್ರು, ಅವ್ರ ಹೆಸರು ಇಲ್ಲ ಅಂದ್ರು, ಅವ್ರು ಮಾಡಿದ ಕೆಲ್ಸನ ಮರೆಯಕ್ಕೆ ಆಗ್ತಾ ಇಲ್ಲ. ಆ ತರ ಏನೋ ಒಂದು ಮಾಡಿದ್ರು ಅವರು. ಅರ್ಥ ಆಗ್ತಾ ಇದೆಯಾ? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದೇವ್ರಿಗಾಗಿ ಏನೋ ದೊಡ್ಡದಾಗಿ ಮಾಡಿದ್ರು. ಹೇಳಿ, ದೊಡ್ಡದಾಗಿ ಮಾಡಿದ್ರು. ಅದಕ್ಕೆ ಮಾಡ್ಬೇಕಾದ್ರೆ ಅವ್ರಿಗೆ ಅಷ್ಟೊಂದು ನಂಬಿಕೆ ಹೆಂಗ್ ಬಂತು? ಅರ್ಥ ಆಗ್ತಾ ಇದೆಯಾ? ಈಗ ನೆಕ್ಸ್ಟ್ ಅದಕ್ಕಿಂತ ಹಿಂದೆ ನಾವು ಧ್ಯಾನ ಮಾಡಿದ್ರೆ ಮೋಶೆ ಬರ್ತಾರೆ, ಸಮುದ್ರ ಮುಂದೆ ಇದೆ, ಜನನೆಲ್ಲ ಹಾಕೊಂಬಂದ್ಬಿಟ್ಟವ್ರೆ, 30 ಲಕ್ಷ ಜನನು. ಕೊಲ್ ನಾವು ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು ಮಾಡ್ಬಿಟ್ಟು 30 ಲಕ್ಷ ಜನ. ಹೇಳಿ, 30 ಲಕ್ಷ ಜನ. 5 ಜನ ಅಲ್ಲ, 6 ಜನ ಅಲ್ಲ. ಹೇಳಿ, ಅವ್ರಿಗೆ ಹೇಳಿ, ನೀಟಾಗಿ ಅರ್ಥ ಆಗ್ಲಿ. 30 ಲಕ್ಷ ಜನನ ಕರ್ಕೊಂಡ್ ಬಂದು ಈಗ ಏನ್ ಮಾಡ್ತಾ ಇರೋದು? ಮುಂದೆ ಸಮುದ್ರ, ಹಿಂದೆ ಸೈನ್ಯ. ಅರ್ಥ ಆಗ್ತಾ ಇದೆಯೋ? ನೆಕ್ಸ್ಟ್ ದೇವ್ರು ಹೇಳ್ತಾರೆ, ಯಾಕೆ ನನ್ನ ಹತ್ರ ಯಾಕೆ ಅಳ್ತಾ ಇದೆಯೋ? ನಿನ್ ಕೈಲಿ ಏನಿದೆ? ಕೋಲ್ ಇದೆ, ಅದನ್ನು ಉಪಯೋಗ ಮಾಡು ಅಂದು. ಅಲ್ಲಿ ಪರವ ಬಿಡೋಕೆ ಅಷ್ಟು ದನ ಆಗಿತ್ತು, ಇನ್ನು ಈ ಕೋಲ್ ನಿಟ್ರೆ ಏನಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಏನು ಪ್ರಶ್ನೆನೇ ಮಾಡಿಲ್ಲ. ನೆಕ್ಸ್ಟ್ ಸೆಕೆಂಡ್ ಏನ್ ಮಾಡ್ತಾರೆ? ಕೋಲ್ನ ತೋರಿಸ್ತಾರೋ, ಚಾಚ್ತಾರೋ, ಹೊಡಿತಾರೋ, ಏನೋ ಒಂದು ಮಾಡ್ತಾರೆ. ಅಲ್ಲಿ ಆ ಸಮುದ್ರ ವಿಭಾಗ ಆಯ್ತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇವ್ರಿಗೆ ಅಂಥದ್ದು ಏನ್ ಗೊತ್ತಿತ್ತು? ಮೋಶೆಗೆ ಏನ್ ಗೊತ್ತಿತ್ತು? ಮೋಶೆನ ತೋರಿಸ್ದೆ, ಯಾರ್ಯಾರನ್ನ ತೋರಿಸ್ದೆ? ಗ್ಯಾಪ್ನ ಇದೆಯಾ ನಿಮ್ಗೆ? ಅಷ್ಟೊಂದು ನಂಬಿಕೆನ ಜನರೇಟ್ ಮಾಡೋ ತರ ಇವ್ರಿಗೆ ಏನ್ ಗೊತ್ತಿತ್ತು? ಇನ್ಫಾರ್ಮೇಶನ್ ಏನಿತ್ತು ಇವ್ರಿಗೆ?
ಅರ್ಥ ಆಗ್ತಾ ಇದೆ? ಹೇಳಿದ್ರೆ ಎಷ್ಟು ಜನ ಅದನ್ನ ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಾ ಆ ಥರ? ಒಂದು ಚಿಕ್ಕ ಹುಡುಗಿ ಹತ್ರ ಗ್ಯಾಬ್ರಿಯಲ್ ಬರ್ತಾರೆ. ಗ್ಯಾಬ್ರಿಯಲ್ ಬಂದು ನಿನ್ನೊಳಗಡೆ ಮೆಸ್ಸಿಯ ಹುಡ್ತಾನೆ, ಆಗಲಿ ಅಂದ್ಬಿಟ್ರು. ಏನು ಮಾತೇ ಆಡ್ತಾ ಇಲ್ಲ ಇವರೆಲ್ಲ. ಸರಿ ಆಯ್ತು, ಅಂಥದ್ದು ಇವ್ರಿಗೆ ಏನ್ ಗೊತ್ತು? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಕೈ ತೋರಿಸಿ. ಆಮೇನ್. ನಿಜವಾಗ್ಲೂ ಬೇಕಾ ಈ ವಾಕ್ಯ? ಬೇಕಾ? ಎಷ್ಟು ಜನಕ್ಕೆ ಬೇಕು ಅಂತ ಹೇಳ್ತೀರ? ಆಮೇನ್. ಇವರೆಲ್ಲ ವ್ಯಕ್ತಿಗಳು ಏನ್ ನಂಬ್ತಾ ಇದ್ರು ಅಂದ್ರೆ, ಗಲಾತ್ಯದವರಿಗೆ 2:20. ಇನ್ನೊಂದು ಓದೋದ್ಗಿಂತ ಮುಂಚೆ ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಇಲ್ಲೆಲ್ಲೂ ಅಷ್ಟೇ ಏಸಪ್ಪ ನಿನ್ನ ನಂಬಿಕೆಯಿಂದ ತಡೆ ಆಗಿ ಇದಾಗಿಲ್ಲ ಅಂತ ಹೇಳ್ ಕಳ್ಸಿಲ್ಲ ಇವ್ರಿಗೆ. ಅರ್ಥ ಆಗ್ತಾ ಇದೆಯಾ? ನೋಡಿ 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 ವಾಕ್ಯ ಆಮೇಲೆ ತೆಗೀರಿ. ನೋಡಿ, ಒಂದು ಜಾಗದಲ್ಲಿ ಏಸಪ್ಪ ಅದ್ಭುತ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಆ ಜನಗಳಿಗೆ ಅಷ್ಟು ನಂಬಿಕೆ ಇಲ್ಲ. ಇಲ್ಲಿ ಕಲ್ನ ತೆಗಿಯೋರಿಂದ ಲಾಜರಸ್ ಎದ್ದಿಲ್ಲ ಅಂತ ಹೇಳಿಲ್ಲ. ಕಲ್ಗೆ ತೆಗಿಯೋರ್ಗೆ ಅಷ್ಟು ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ದಿರೋ ಕಾರಣ ಅದು ತಡೆ ಆಗಿ ಏನಾಯ್ತು, ಲಾಜರಸ್ ಎದ್ದಿಲ್ಲ. ಆ ಮದ್ವೆಯಲ್ಲಿ ನೀರ್ ಹಾಕೋರ್ಗೆ ನಂಬಿಕೆ ಇಲ್ದಿರೋ ಕಾರಣದಿಂದ ನೀರಾಗೆ ಉಳಿತು, ದ್ರಾಕ್ಷರಸ ಆಗಿಲ್ಲ. ಸಮುದ್ರ ವಿಭಾಗ ಮಾಡುವಾಗ್ಲೂ ಅಷ್ಟೇ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸಮುದ್ರ ವಿಭಾಗ ಮಾಡುವಾಗೂ ಅಷ್ಟೇ 4 ಜನ ಯಾರೆಲ್ಲ ಮಂಜುಷ ಪೆಟ್ಟಿಗೆನ ಹೊತ್ಕೊಂಡಿದ್ದಾರೋ ಅವ್ರಿಗೆ ನಂಬಿಕೆ ಇಲ್ದಿರೋ ಕಾರಣದಿಂದ ನದಿ ವಿಭಾಗ ಆಗಿಲ್ಲ. ಎಲ್ಲರೂ ಇನ್ನೊಂದು 6 ತಿಂಗಳು ಇಲ್ಲೇ ಇರಬೇಕು, ನಂಬಿಕೆನ ಹೆಚ್ಚು ಮಾಡ್ಕೊಂಡು ನಂತರ ದಾಟಬೇಕು. ಈ ತರ ಏನು ಹೇಳಿಲ್ಲ ನಾನು ಹೇಳ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಮೋಶೆನೂ ಅಷ್ಟೇ. ಫಸ್ಟ್ ಟ್ರಯಲ್ ಅವನು ಏನ್ ಮಾಡ್ದ? ಫಸ್ಟ್ ಅದ್ಭುತನೇ ಏನು? ಒಬ್ಬೊಬ್ರದ್ದು ಮ್ಯಾಕ್ಸಿಮಮ್ ಅದ್ಭುತ. ಫಸ್ಟೇ ಅದ್ಭುತನೇ ಏನು? ಸಮುದ್ರ ವಿಭಾಗ ಮಾಡ್ದ. ಏಸಪ್ಪಂದು ಫಸ್ಟ್ನೇ ಅದ್ಭುತನೇ ಏನು? ನೀರ್ನ ದ್ರಾಕ್ಷರಸ ಅಂದ್ರೆ ಆಗಿಲ್ದಿರೋದ್ನ ಆಗೋ ರೀತಿಯಲ್ಲಿ ಒಂದೇ ಅದ್ಭುತನೇ ಮಾಡ್ಬಿಟ್ರು ಅವರು. ಅರ್ಥ ಆಗ್ತಾ ಇದೆಯಾ? ಆ ತರ ನಂಬಿಕೆ ಹೆಂಗ್ ಬಂತು ಈ ಜನಕ್ಕೆ ಅಂದ್ರೆ ಗಲೇಷಿಯನ್ಸ್ 2:20. ಗಲಾತಿಯದವರಿಗೆ ಬರೆದ ಪತ್ರಿಕೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನೊಂದಿಗೆ ಜೀವಿಸುತ್ತಾನೆ. ಆಮೆನ್, ಆಮೆನ್, ಆಮೆನ್. ಗಲೇಷಿಯನ್ಸ್ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನನ್ನು ಜೀವಿಸುತ್ತಾನೆ. ಆಮೆನ್. ಎಲ್ಲರೂ ಸರಿ ಓದೋಣ. ಎಷ್ಟು ಜನಕ್ಕೆ ಇನ್ನ ವಾಕ್ಯ ಸಿಕ್ಕಿಲ್ಲ? ಸಿಕ್ತಾ ಎಲ್ಲರಿಗೂ? ಎಲ್ಲರೂ ಓದಿ. 3, 2, 1. ಇನ್ನೊಂದ್ಸಲಿ ಶಬ್ದ ಕೇಳಿಸ್ತಾ ಇಲ್ಲ, ಜೋರಾಗಿ ಓದಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೀನಿ, ಇನ್ನು ಜೀವಿಸೋದು ನಾನಲ್ಲ, ನನ್ನೊಳಗಡೆ ಕ್ರಿಸ್ತನೇ. ಜೋರಾಗಿ ಇನ್ನೊಂದ್ಸಲಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೀನಿ. ಆಮೇನ್. ಈಗ ಎಷ್ಟು ಜನ ಇವ್ರ ತರನೇ ಅದ್ಭುತಗಳನ್ನ ಹತ್ರದಿಂದ ನೋಡ್ಬೇಕು? ಎಷ್ಟು ಜನ ಅದ್ಭುತಗಳನ್ನ ಹತ್ರದಿಂದ ನೋಡ್ಬೇಕು? ಹತ್ರದಿಂದ ಅಂದ್ರೆ ಇವರು ಚರ್ಚಲ್ಲಿ ಸಾಕ್ಷಿ ಹೇಳೋರಿಂದ ತಿಳ್ಕೊಳ್ಳೋದಲ್ಲ, ನನ್ನ ಫ್ಯಾಮಿಲಿಲೇ ನಾನು ಅದನ್ನ ನೋಡ್ಬೇಕು, ನನ್ನ ಕುಟುಂಬದಲ್ಲೇ ನಾನು ನೋಡ್ಬೇಕು. ನಾನು ವೈಯಕ್ತಿಕವಾಗಿ ದೇವ್ರದ್ದು ಅದ್ಭುತ ಮಾಡ್ತಾ ಇದ್ರೆ ಹಿಂಗೆ ಹತ್ರದಿಂದ ನಿಂತ್ಕೊಂಡು ನೋಡ್ಬೇಕು. ಅಲ್ಲಿ ಒಂದು ಹುಡುಗಿನ ಎಬ್ರಿಸ್ತಾರೆ ಗೊತ್ತಾ ಸಾವುನಿಂದ. ಅವಾಗ ಶಿಷ್ಯಂದಿರು 3 ಜನನ ಮಾತ್ರ ಕರ್ಕೊಂಡೋಗಿ ಇವ್ರು ಹತ್ರದಿಂದ ನೋಡಿದ್ರಲ್ವಾ, ಆ ಥರ ನಾನು ಜೀವಿಸೋ ಕಾಲ ಎಲ್ಲ ಹತ್ರದಿಂದ ಅದ್ಭುತ ನೋಡ್ಬೇಕಂತ ಎಷ್ಟು ಜನ ಬಯಸ್ತೀರಿ? ಆಮೇನ್. ಆ ಥರ ಬಯಸ್ಬೇಕು. ಆ ಥರ ನಿಮ್ಗೆ ಆಸೆ ಇದ್ರೆ ಹತ್ರದಿಂದ ಅದ್ಭುತ ನೋಡ್ಬೇಕು. ನನ್ನ ಕುಟುಂಬದಲ್ಲಿ ನಾನು ನೋಡ್ಬೇಕು. ನಾನು ವೈಯಕ್ತಿಕವಾಗಿ, ನಾನು ಪರ್ಸ್ನಲ್ ಆಗಿ, ನಾನು ಸುಮ್ಮನೆ ನಂಬೋದ್ಗಿಂತ ನಾನು ಸಾಕ್ಷಿಗಳಿಂದ ಬೇರೆಯವ್ರಿಗೆ ಹೇಳೋ ರೀತಿಯಲ್ಲಿ ನಾನು ಆಗ್ಬೇಕು. ನಾನು ಅದ್ಭುತನ ಇಲ್ಲೇ ಪಕ್ಕದಲ್ಲಿಂದ ನೋಡ್ಬೇಕು. ಈ ತರ ಆಸೆ ಇದ್ರೆ ನಿಮ್ಗೆ ಒಂದು ಜ್ಞಾಪನ ಇರಬೇಕು. ನಾವು ಕ್ರಿಸ್ತನೊಂದಿಗೆ ಹೇಳಿ, ಕ್ರಿಸ್ತನೊಂದಿಗೆ, ಜೋರಾಗಿ ಹೇಳಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೀನಿ. ಜೋರಾಗಿ ಹೇಳಿ, ಪಕ್ಕದಲ್ಲಿ ಹೇಳಿ, ನೀನು ಕ್ರಿಸ್ತನೊಂದಿಗೆ
ಶಿಲುಬೆಗೆ ಹಾಕಿಸಲ್ಪಟ್ಟಿದೆಯಾ? ಇನ್ನೊಬ್ರಿಗೆ ಹೇಳಿ, ನೀನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೀರಾ? ಆಮೇಲೆ ಈಗ ಈಗ ಡೈರೆಕ್ಟ್ ಆಗಿ ಹೇಳಿದ್ರೆ ನಾವು ಯಾರು ಇಲ್ಲ, ನಾವು ಸತ್ತೋಗಿದ್ದೀವಿ. ಹೇಳಿ ಹೇಳಿ, ನಾವು ಸತ್ತೋಗಿದ್ದೀವಿ. ನಾವು ಸತ್ತೋಗಿದ್ದೀವಿ. ಸತ್ತೋಗಿರೋರಿಗೆ ಯಾವ ನಂಬಿಕೆ ಇರಲ್ಲ, ನಂಬಿಕೆನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದು ಒಂದು ಪವರ್ಫುಲ್ ಒಂದು ಕಾರ್ಯ. ನನ್ನ ನಂಬಿಕೆ ತಡೆ ಮಾಡೋಕ್ಕೆ ನನ್ನ ನಂಬಿಕೆ ಇದ್ರೆ ತಾನೆ. ನಾನು ನಂಬಲ್ಲ ಅನ್ನೋಕ್ಕೆ ನಾನು ಇದ್ರೆ ತಾನೆ. ನಾನು ಇದನ್ನ ನಂಬಲ್ಲ, ನಾನು ಮುಟ್ಟಿದ್ರೆ ಅಷ್ಟೇ ನಂಬೋದು, ನೋಡಿದ್ರೆ ಅಷ್ಟೇ ಅದಕ್ಕೆ ನಾನು ಇರಬೇಕು. ಫಸ್ಟು ಅದೆಲ್ಲ ಹೇಳ್ಬೇಕಂದ್ರೆ ನಾನು ಇರಬೇಕು. ಡೌಟ್ ಪಡೋಕ್ಕೆ ಜೀವ ಬೇಕು. ಪಕ್ಕದಲ್ಲಿ ಹೇಳಿ, ಡೌಟ್ ಪಡ್ತೀಯ ಅಂದ್ರೆ ಜೀವ ಇರಬೇಕು. ಜೀವನೇ ಇಲ್ಲ ಈಗ. ಈಗ ಡೌಟ್ ಪಡೋಕ್ಕೆ ಜೀವನೇ ಇಲ್ಲ. ಆ 4 ಜನಕ್ಕೆ ಏನ್ ಗೊತ್ತಾ? ಅವ್ರಿಗೆ ಏನ್ ಮಾಡ್ತಾ ಇದ್ದೀವಿ ಅಂತಾನೆ ಗೊತ್ತಿಲ್ಲ. ಸುಮ್ಮನೆ ಹೇಳಿದ್ರು ಮಾಡ್ತಿದ್ದೀವಿ ಇಷ್ಟೇ. ನೀರ್ ತರಕ್ ಹೇಳಿದ್ರು ತರ್ತಾ ಇದೀವಿ ಇಷ್ಟೇ. ನೀನ್ ನಂಬ್ತೀಯ? ನಾನು ಸತ್ತೋಗಿದ್ದೀನಿ, ನನ್ನಿಂದ ತಡೆನೂ ಆಗಲ್ಲ, ನನ್ನಿಂದ ಬೂಸ್ಟು ಆಗಲ್ಲ, ನಾನು ಕ್ಯಾಟಲಿಸ್ಟು ಅಲ್ಲ, ಅಂದ್ರೆ ನನ್ನಿಂದ ಬೇಗನೂ ನಡೆಯಲ್ಲ, ನನ್ನಿಂದ ತಡೆನೂ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಂದ್ರೆ ನಂಬಿಕೆ ಇಲ್ದಿರನೂ ನಡೆಯುತ್ತಾ? ಅದ್ಭುತಗಳು ನಡೆಯುತ್ತೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ನಾವು ಪರಿಶುದ್ಧರು ಅಂತ ನಂಬ್ತೀರಾ? ಎಷ್ಟು ಜನ ನಾವು ಪರಿಶುದ್ಧ ಜನ, ನಾವು ನೀತಿವಂತರು ಅಂತ ಎಷ್ಟು ಜನ? ಹೆಂಗೆ ನಂಬ್ತೀವಿ? ನಾನು ಪರಿಶುದ್ಧ ಯಾಕಂದ್ರೆ ಯೇಸು ಕ್ರಿಸ್ತ ಪರಿಶುದ್ಧ. ಆ ಪರಿಶುದ್ಧತೆನ ಏನ್ ಮಾಡ್ವಿ ನಾವು? ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಕೊಂಡ್ವಿ. ಅರ್ಥ ಆಗ್ತಾ ಇದೆಯಾ? ಅವ್ರ ಹತ್ರದಿಂದ ತಗೊಂಡ್ವಿ ನಾವು. ಸಮಾನ ಇಲ್ದಿರೋ ಒಂದು ಪರಿಶುದ್ಧತೆಯಲ್ಲಿ ಭಾಗ ತಗೊಂಡ್ವಿ ನಾವು. ಸಮಾನ ಇಲ್ದಿರೋ ನೀತಿವಂತಿಕೆಯಲ್ಲಿ ಭಾಗ ತಗೊಂಡ್ವಿ. ಈಗ ನಾನು ಸತ್ತೋಗಿದ್ದೀನಿ, ನನಗೆ ಏನೇ ಮಾಡಿದ್ರು ನನ್ನ ನಂಬಿಕೆ ಬರಲ್ಲ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಏಸಪ್ಪ ನಿನ್ನ ನಂಬಿಕೆನೆ ಸ್ವಲ್ಪ ಕೊಡು, ಇದಕ್ಕೆ ಮಾತಾಡ್ಬೇಕು ನಾನು. ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಗಿಲ್ಲ ನಿಮ್ಗೆ ಪ್ರಾರ್ಥನೆ ಮಾಡುವಾಗ ನಂಬಿಕೆ ಬರ್ತಾ ಇಲ್ವಾ? ಓಕೆ, ಅದು ಯಾಕಂದ್ರೆ ನೀವು ಸತ್ತೋಗಿದ್ದೀರಾ, ಅದಕ್ಕೆ ಬರ್ತಿಲ್ಲ. ನೀವೇನ್ ಮಾಡ್ಬೇಕು? ನಾನು ಯೇಸು ಕ್ರಿಸ್ತನ ನಂಬಿಕೆಯನ್ನು ತಗೊಂಡಿದ್ದನ್ನು ಮಾಡ್ತೀನಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡಿ ಅಂದವಾಗ ನಡೆದ್ರು. ಬನ್ನಿ ಯಾರಾದ್ರೂ ಬನ್ನಿ ಪಕ್ಕ, ಬನ್ನಿ ಬೇಗ ಬನ್ನಿ. ಈಗ ನನ್ನ ಹತ್ರ ಕಾಸಿಲ್ಲ, ಇವ್ರ ಹತ್ರ ಇದೆ. ಹೋಟೆಲ್ ಹೋಗಿ ತಿಂತೀವಿ, ಹೊಟ್ಟೆ ತುಂಬುತ್ತಾ? ಬಿಲ್ ಕಟ್ತೀವ? ಯಾಕಂದ್ರೆ ನನ್ಗೆ ಗೊತ್ತು ನನ್ನ ಹತ್ರ ಇಲ್ಲ, ಇವ್ರ ಹತ್ರ ಇದೆ. ಹೆಂಗೆ ಜೊತೆಗೆ ಹೋಗ್ತಾ ಇರ್ತೀವಿ. ಈಗ ನಿಮ್ಮ ಮಕ್ಳಿಗೆ ಏನಾದ್ರು ಕೊಡಿಸ್ತೀವಿ, ಅವ್ರು ದುಡಿತಾರ? ಏನ್ ಮಾಡ್ತಾರೆ? ನೀನ್ ದುಡ್ದಿ ತಗೋ ಅಂತೀವ? ಕೆಟ್ಟವರಾಗಿದ್ರೆ ಹೇಳಿರ್ತೀರ. ಅವ್ರು ಕೇಳ್ತೀವಿ ಸುಮ್ಮನೆ, ಅಪ್ಪ ಇದು ಬೇಕು, ಏನ್ ಮಾಡ್ತಾರೆ? ಈಗ ಗೊತ್ತಾಯ್ತು ಅವ್ರಿಗೆ, ಇನ್ನು ಜೀವಿಸ್ತಾರದ್ ನಾನಲ್ಲ. ನನ್ಗೆ ಗೊತ್ತಾಯ್ತು, ನಾನು ಜೀವಿಸಿದ್ರೆ ನನ್ನ ನಂಬಿಕೆಯಿಂದ ನಾನು ಒಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ, ಇನ್ನು ಬೆಟ್ಟನ್ ಕಿತ್ತಾಕ್ತೀನ. ನನ್ಗೆ ಗೊತ್ತಾಗ್ಬೇಕು, ನನ್ನ ರಿಯಾಲಿಟಿ ಗೊತ್ತಾಗಬೇಕು. ಅಂದ್ರೂ ಒಬ್ಬೊಬ್ರು ಇದಾರಲ್ಲ, ನಿನ್ನ ನಂಬಿಕೆಯಿಂದ ನಿನ್ ಸ್ವಸ್ಥ ಆಯ್ತು, ಅವರೆಲ್ಲ ನಂಬಿಕೆ ವೀರರವರು. ನಾವು ಆ ಪಟ್ಟಿಗೆ ಸೇರಲ್ಲ. ಅರ್ಥ ಆಗ್ತಾ ಇದೆಯಾ? ಅವರೆಲ್ಲ ಏನೂ ಇಲ್ಲ ಅಂದ್ರು ಲೈಟ್ ಕಂಬ ಕೆಳಗಡೆ ಓದಿ ಪಾಸ್ ಆಯ್ತಾರಲ್ಲ, ಆ ಥರ ಅವರು. ಅರ್ಥ ಆಗ್ತಾ ಇದೆಯಾ? ಈಸಿಯಾಗಿರೋ ಒಂದು ಮಾರ್ಗ ಗೊತ್ತಿದ್ದಾಗ ಕಷ್ಟಪಟ್ರೆ ಮೂರ್ಖತನ ಅದು. ಪಕ್ಕದಲ್ಲಿ ಹೇಳಿ, ಈಸಿ ವೇ ಗೊತ್ತಾದಾಗ
ಸ್ಮಾರ್ಟ್ ವರ್ಕ್ ಗೊತ್ತಾದಾಗ ಹಾರ್ಡ್ ವರ್ಕ್ ಮಾಡಿದ್ರೆ ಫೂಲಿಶ್ ನೀನು ಅಂತ, ದಡ್ಡ ನೀನು. ಈಗ ನನ್ನ ಹತ್ರ ಇರೋ ಪರಿಶುದ್ಧತೆ ಯಾರ್ದು? ಇವ್ರದು. ನನ್ನ ಹತ್ರ ಇರೋ ನೀತಿವಂತಿಕೆ ಯಾರ್ದು? ಇವ್ರದು. ಅರ್ಥ ಆಯ್ತಾ? ಎಲ್ಲ ಅವ್ರದ್ದು ತಗೊಂಡ್ಬಿಟ್ಟು ಇವರು ವಾಗ್ದಾನ ಮಾಡ್ತಾ ಇರೋದು ಯಾರು? ಅವ್ರದ್ದು. ಅದನ್ನ ಮಾಡೋ ಶಕ್ತಿ ಯಾರ್ದು? ಅವ್ರದ್ದು. ಎಲ್ಲ ಅವ್ರದ್ದು. ನಂಬಿಕೆ ಮಾತ್ರ ನಂದು ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಹೇಳಿ, ಏಸಪ್ಪ ನಿನ್ನ ಮೂಲಕ, ನಿನ್ನಿಂದ ನನ್ಗೆ ಎಲ್ಲ ವಾಗ್ದಾನಗಳು ನೆರವೇರುತ್ತೆ. ಆಮೇಲೆ ಹೇಳಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಿಂದ. ಹೇಳಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಿಂದ ನನಗೆ ಎಲ್ಲ ವಾಗ್ದಾನಗಳು ನೆರವೇರುತ್ತೆ. ಇದನ್ನ ನಾವು ಹೇಳೋದಷ್ಟೇ. ನೀರ್ ತಂದು ಹಾಕೋ ಅಂದ್ರು, ಹೋಗಿ ಸಮುದ್ರದಲ್ಲಿ ನಿಲ್ಲು ಅಂದ್ರು, ಕೋಲ್ ಹೊಡಿ ಅಂತ ಹೇಳಿದ್ರು. ಹಿಂಗೆ ನಾವು ಬರೀ ನಜರೇತಿನ ಯೇಸುವಿನ ನಾಮದಲ್ಲಿ ಇದನ್ನ ನಾನು ಕ್ಲೈಮ್ ಮಾಡ್ತಾ ಇದ್ದೀನಿ, ಇದನ್ನ ನಾನು ಹೊಂದ್ಕೊಳ್ತಾ ಇದ್ದೀನಿ. ಇದನ್ನು ಒಳಗಡೆ ಹೇಳ್ಬೋದು, ನಿಮ್ಮ ಮನ್ಸು ಹೇಳ್ಬೋದು ಇದನ್ನ ನೀನ್ ನಂಬ್ತಾ ಇಲ್ಲ ಅಂತ. ನೀವು ಅವಾಗ ಹೇಳ್ಬೇಕು, ನಾನು ಸತ್ತೋಗಿದ್ದೀನಿ, ಸತ್ತೋಗಿರೋನ್ಗೆ ಏನೇ ಮಾಡಿದ್ರು ಅವ್ನು ಎದೋಳಲ್ಲ, ಅವ್ನು ನಂಬಲ್ಲ. ಈಗ ಜೀವಿಸ್ತಾ ಇರೋದು ನಾನಲ್ಲ, ನನ್ನೊಳಗಡೆ ಹೇಳಿ, ನನ್ನೊಳಗಡೆ ಯಾರಿಗೆ ನಂಬಿಕೆ ಜಾಸ್ತಿ ಇದೆಯೋ, ಯಾರು ಕಟ್ಟಲೆ ಕೊಟ್ರೆ ನಡೆಯುತ್ತೋ, ಯಾರು ಆಜ್ಞೆ ಕೊಟ್ರೆ ನಡೆಯುತ್ತೋ, ನಂಬಿಕೆಯಿಂದ ತುಂಬಿರೋ ಒಬ್ಬ ವ್ಯಕ್ತಿ ನನ್ನೊಳಗಡೆ ಜೀವಿಸ್ತಾ ಇರೋದು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳಿ? ನಂಬಿಕೆಯಿಂದ ತುಂಬಿರೋ ಒಬ್ಬ ದೇವರು. ಯಾರು ಹೇಳಿದ್ರೆ ಅದು ನಡೆಯುತ್ತೆ. ಅದು ಲಾಸ್ಟ್, ಅದು ಆರ್ಗ್ಯುಮೆಂಟ್ ಅಲ್ಲ, ಅದು ಫೈನಲ್ ಸ್ಟೇಟ್ಮೆಂಟ್ ಆಗುತ್ತೆ. ಅವ್ರು ಹೇಳಿದ್ರೆ ಅದು ಹಿಂಗಾಗ್ಲಿ ಹಂಗಾಗ್ಲಿ ಅಂತ ಯಾರು ಮಾತಾಡೋದೇ ಇಲ್ಲ. ಅದು ಫೈನಲ್, ಮುಗೀತು. ಅವ್ರು ಹೇಳಿದ್ರೆ ಮುಗೀತು. ಈ ತರ ಇರೋನ್ ಒಳಗಡೆ ಇರೋದ್ರಿಂದ ಅವ್ರ ನಂಬಿಕೆನ ನಾವು ಉಪಯೋಗ ಮಾಡಿ ನಾವು ನಮ್ಮ ಒಂದು ಪರ್ವತಗಳಿಗೆ ಹೇಳಿದ್ರೆ ಅದು ಹೋಗಿ ನೀರಲ್ಲಿ ಬೀಳುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಏಸಪ್ಪ ಹೇಳಿ, ಏಸಪ್ಪ ನೀನ್ ನಂಬಿರೋದ್ರಿಂದ ನಾನ್ ಸ್ವಸ್ಥ ಆಗಿದ್ದೀನಿ. ಏಸಪ್ಪ ನೀನ್ ನಂಬಿರೋದ್ರಿಂದ ನಾನು ಆಶೀರ್ವದಿಸಲ್ಪಡ್ತೀನಿ. ಏಸಪ್ಪ ನಿನ್ನ ನಂಬಿಕೆ ನಿಮಿತ್ತವಾಗಿ ನಾನು ದೊಡ್ಡ ಜನಾಂಗವಾಗ್ತೀನಿ. ಏಸಪ್ಪ ನಿನ್ನ ನಂಬಿಕೆಯ ನಿಮಿತ್ತವಾಗಿ ನಾನು ಒಳ್ಳೆ ದಿನಗಳನ್ನ ನೋಡ್ತೀನಿ. ನೀನ್ ನಂಬಿರೋದ್ರಿಂದ ನನ್ನ ಕುಟುಂಬ ರಕ್ಷಣೆಗೆ ಬಂದೇ ಬರುತ್ತೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಪೀಟರ್ ನೀರ್ ಮೇಲೆ ಯಾರಾದರೂ ನಡೆದ್ರು ಅಂದ್ರೆ ಪೀಟರ್ ಅದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪೀಟರ್ಗೆ ನೀರ್ ಮೇಲೆ ನಡೆಯೋದ್ಗಿಂತ ಮುಂಚೆ ನೀರ್ ಮೇಲೆ ನಡೆಯೋ ಅಷ್ಟು ನಂಬಿಕೆ ಇಲ್ಲ. ಅವ್ರೇನ್ ಮಾಡ್ತಾರೆ, ನಾನ್ ಬರ್ಲಾ, ನಾನ್ ನೀರ್ ಮೇಲೆ ನಿಂತಾರ ನೀನ್ ನಡಿಲ್ಲ. ನೀವು ಅವಾಗ ಹೇಳ್ಬೇಕು, ಅವಾಗ ಸ್ವಲ್ಪ ನಿನ್ ರೋಗ ಇಲ್ದಾರ ಇದ್ದಲ್ಲ, ನಾನು ಹಂಗೆ ಇಲ್ಲ. ನೀನ್ ಮಾತಾಡ್ತಾ ಇದ್ರೆ ಎಲ್ಲರೂ ನಿಂದು ಅಥಾರಿಟಿನ ಐಡೆಂಟಿಫೈ ಮಾಡ್ತಾ ಇದ್ರು. ಆ ತರ ನಾನು ಮಾಡ್ಲಾ ಪ್ಲೀಸ್? ಅರ್ಥ ಆಗ್ತಾ ಇದೆಯಾ? ನೀರಿನ ಮೇಲೆ ನಡೆಯಕ್ ಇಷ್ಟ ಇಲ್ಲ ನಿಮ್ಗೆ. ಸತ್ರುನು ಬೋಟಲ್ ಸಾಯನ ಅಂತ ಇರ್ತೀರ ಕ್ರಿಶ್ಚಿಯನ್ಸ್ ಯಾವಾಗಲೂ ಅಷ್ಟೇ. ದೇವ್ರು ಕೊಟ್ರು, ದೇವ್ರು ತಗೊಂಡ್ರು, ಅವ್ರು ಕೊಟ್ರು, ಇವ್ರು ತಗೊಂಡ್ರು. ಬೇರೆಯವ್ರಿಗೆ ಸಾಕ್ಷಿ ಆಗಿರ್ತೀರ ನೀರ್ ಮೇಲೆ ಮತ್ತೆ ನಡಿಲೇಬಾರ್ದು ಅಂತ. ಬೇರೆಯವ್ರು ಭಯ ಪಡ್ತಾ ಇರ್ತಾರಲ್ಲ, ಆ ಭಯಕ್ಕೆ ಆಧಾರ ಆಗ್ಬಿಡ್ತೀರ ನೀವು. ಹೇಳ್ತೀರಾ ಇನ್ಮೇಲೆ? ನೀನ್ ಮುಟ್ಟಿದ ತಕ್ಷಣ ರೋಗ ಹೋಗ್ತಾ ಇದೆಯಲ್ಲ, ಹಂಗ್ ನಾನು ಮಾಡ್ಲಾ? ಈ ತರ ಇರಿ. ನಾನು ಒಂದು ಮೆಸೇಜ್ ಬಿಟ್ಟಿದೆ ಗೊತ್ತಾ? ನೀವು ನೀರಿನ ಮೇಲೆ ನಡೆಯೋಕ್ಕೆ ದೇವರಿಂದ ಯಾವ್ದು ಅಭ್ಯಂತರ ಇಲ್ಲ. ನಾನು ಅಷ್ಟೇ ಮಾಡ್ಬೇಕು, ನಾನು ಅಪ್ಪ ನೀನ್ ಮಗನೇ, ನಾನ್ ನಡೀತೀನಿ, ನೀನು ಮುಚ್ಕೊಂಡು ಮನೇಲಿರು, ಈ ತರ ಹೇಳೋ ಕೆಟ್ಟ ತಂದೆ ಅಲ್ಲ. ಹೇಳಿ, ಏಸಪ್ಪ ನೀನ್ ಆರೋಗ್ಯವಾಗಿದ್ಯಲ್ಲ, ಹಂಗೆ ನಾನು ಇಲ್ಲ. ನೀನ್ ಜ್ಞಾನದಿಂದ ತುಂಬಿದ್ಯಲ್ಲ, ಹಂಗೆ ನಾನು ಜ್ಞಾನದಿಂದ ತುಂಬಲ. ಇವ್ರು ಹೇಳ್ತಾರೆ, ಈಗ ಓದಿದ್ರಿ ಏನಂತ, ನಾನು ಪ್ರಾರ್ಥನೆ ಎಲ್ಲ ಕೇಳ್ತೀರ, ಅದ್ ನನ್ಗೆ ಗೊತ್ತು. ಏಸಪ್ಪ ನಿಮ್ ಪ್ರಾರ್ಥನೆ ಅವ್ರು ಕೇಳ್ತಾರೆ, ನಮ್ ಪ್ರಾರ್ಥನೆನೂ ಕೇಳ್ತಾರೆ ತಾನೆ. ಈ ತರ ಇರ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ನೀವು ನಂಬಿರೋದ್ರಿಂದ ಹೇಳಿ, ಏಸಪ್ಪ ನಿನ್ನ ನಂಬಿಕೆ ನಿಮಿತ್ತವಾಗಿ ನಾನು ಸ್ವಸ್ಥ ಆಗಿದ್ದೀನಿ. ನನ್ನ ನಂಬಿಕೆಯಿಂದ ಅಲ್ಲ, ನಿನ್ನ ನಂಬಿಕೆ ಮುಖಾಂತರ. ಇದು ನಿಮ್ಮ ಒಳಗಡೆ ಹೋಗ್ಲಿ. ಇದು ಒಂದೇ ದಿನ ಕವರ್ ಮಾಡೋಕ್ಕಾಗಲ್ಲ. ಆಮೇಲೆ ವಾಗ್ದಾನಗಳು ನಡೆಯುತ್ತೆ. ಯಾಕಂದ್ರೆ ನಿಮ್ಮ ಒಳಗಡೆ ಸಾಸಿವೆ ಕಾಳು ಅಷ್ಟಲ್ಲ,
ದೇವರಲ್ಲಿ ಯಾವ ಥರ ನಂಬಿಕೆ ಇದೆಯೋ, ಯಾವ್ದು ನಂಬಿಕೆ ಇದೆಯೋ, ಅವರಲ್ಲಿ ಯಾವುದು ನಂಬಿಕೆ ಸಿಗುತ್ತೋ ಹೋಗಿ ನೀವು ದೇವರ ಒಳಗಡೆ, ಶರೀರದ ಒಳಗಡೆ, ಆತ್ಮದ ಒಳಗಡೆ, ಪ್ರಾಣದ ಒಳಗಡೆ ಹೋಗಿ ನೋಡಿದ್ರೆ ಅವ್ರೊಳಗಡೆ ಯಾವ ನಂಬಿಕೆ ಇದೆಯೋ ಆ ನಂಬಿಕೆನ ಬಿಟ್ಬಿಟ್ಟು ನಮ್ಮೊಳಗಡೆ ಬಂದಿಲ್ಲ, ಅದನ್ನು ತಗೊಂಡು ಬಂದಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಹೇಳಿ ಹೇಳಿ. ಪವಿತ್ರ ಯೇಸು ಕ್ರಿಸ್ತನನ್ನ ಸತ್ತವರ ಒಳಗಡೆಯಿಂದ, ಸಂಜೆವರೆಗೂ ಆಗಿದ್ರೂ ಪರವಾಗಿಲ್ಲ, ಇದು ನಿಮ್ಗೆ ನೀಟಾಗಿ ಅರ್ಥ ಆಗಬೇಕು, ಆಯ್ತಾ? ಹೇಳಿ ಹೇಳಿ. ಯೇಸು ಕ್ರಿಸ್ತನನ್ನ ಸತ್ತವರ ಒಳಗಡೆಯಿಂದ ಎಬ್ರಿಸಿದ ಅದೇ ಆತ್ಮ, ಸತ್ತವರಿಂದ ಎಬ್ರಿಸಿದ ಅದೇ ಆತ್ಮ ನಮ್ಮೊಳಗಡೆ ಇದ್ದಾರೆ. ಆಮೇಲೆ ಎಷ್ಟು ಜನ ನಂಬ್ತೀರ ನಮ್ಮೊಳಗಡೆ ಕ್ರಿಸ್ತನ್ ಇದ್ದಾನೆ? ಎಷ್ಟು ಜನ ಹೇಳ್ತೀರಾ ಕ್ರಿಸ್ತನ್ ನನ್ನ ಒಳಗಡೆ ಇದ್ದಾರೆ? ಕ್ರಿಸ್ತನ್ ಇದ್ದಾರೆ ಅಂದ್ರೆ ಪವಿತ್ರಾತ್ಮ ಇದ್ದಾರೆ. ಈಗ ಈಗ ಯೇಸು ಕ್ರಿಸ್ತ ಭೂಮಿ ಮೇಲೆ ಇರುವಾಗ ಏನಾಯ್ತು ಅಂತ ನಾನು ಹೇಳಿ ಮುಗಿಸ್ತೀನಿ. ಯೇಸು ಅನ್ನೋ ಒಂದು ಹೆಸರು ಕೊಡಲ್ಪಟ್ಟಿದ್ದು ಶರೀರಕ್ಕೆ. ಹೇಳಿ, ಶರೀರಕ್ಕೆ. ಶರೀರಕ್ಕೆ ಕೊಡಲ್ಪಟ್ಟಿತ್ತು. ಹೇಳಿ ಹೇಳಿ, ಶರೀರಕ್ಕೆ. ಆ ಮಗು ಒಂದು ಹುಡ್ತಲ್ವಾ ಕನ್ಯೆಯಿಂದ, ಆ ಮಗುಗೆ ಕೊಡಲ್ಪಟ್ಟ, ಆ ಶರೀರಕ್ಕೆ ಕೊಡಲ್ಪಟ್ಟ ಹೆಸರು ಏನು? ಯೇಸು. ಇದರಲ್ಲಿ ಡಿವೈನ್ ಆಗಿ ಡಿವಿನಿಟಿದು ಒಂದು ಪಾರ್ಟ್ ಯಾರು ಅಂದ್ರೆ ಪವಿತ್ರಾತ್ಮ. ಏಸಪ್ಪ ಯಾಕೆ ಸುಲಭವಾಗಿ ಫಸ್ಟ್ನೇ ಅದ್ಭುತನೇ ಇದುವರೆಗೂ ಲಾಸ್ಟ್ ಅದ್ಭುತದಲ್ಲೂ ಮಾಡಿಲ್ಲ ನಾವು, ಅದನ್ನ ಫಸ್ಟ್ನೇದಲ್ಲೇ ಮಾಡಿ ಮುಗಿಸ್ಬಿಡ್ತಾರೆ. ಹೆಂಗೆ ಅಂದ್ರೆ ಈ ಪವಿತ್ರಾತ್ಮ ಏಸಪ್ಪ ಒಳಗಡೆ ಹೋಗುವಾಗ ನಂಬಿಕೆಯನ್ನು ತಗೊಂಡು ಹೋಗ್ತಾರೆ, ನಂಬಿಕೆಯನ್ನು ಬಿಟ್ಟು ಹೋಗಲ್ಲ. ಅರ್ಥ ಆಗ್ತಾ ಇದೆಯಾ? ವರಗಳನ್ನ ತಗೊಂಡು ಹೋಗ್ತಾರೆ, ಫಲಗಳನ್ನ ತಗೊಂಡು ಹೋಗ್ತವೆ, ಇದೆಲ್ಲ ನಂಬ್ತೀವಿ. ನೀತಿವಂತಿಕೆಯನ್ನು ತಗೊಂಡು ಹೋಗ್ತಾರೆ, ಪರಿಶುದ್ಧತೆಯನ್ನು ತಗೊಂಡು ಹೋಗ್ತಾರೆ. ಪರಲೋಕದಿಂದ ಪವಿತ್ರಾತ್ಮ ಬರುವಾಗ, ಪಕ್ಕದಲ್ಲಿ ಹೇಳಿ, ಪರಲೋಕದಿಂದ ಪವಿತ್ರಾತ್ಮ ಬರುವಾಗ ನಂಬಿಕೆನ ಬಿಟ್ಟು ಬಂದಿಲ್ಲ. ಅದನ್ನ ಏನ್ ಮಾಡಿದ್ರು ತಗೊಂಡು ಬಂದ್ರು. ಈಗ ಅಲ್ಲಿ ಏಸು ಅಂತ ಶರೀರಕ್ಕೆ ಹೆಸರು, ಇಲ್ಲಿ ಚಿನ್ಮಯ ಅಂತ. ನಿಮ್ಮ ಹೆಸರು ಏನು? ನಿಮ್ಮ ಹೆಸರು ಏನು ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಫ್ಲೆಶ್ಗೆ ಕೊಡಲ್ಪಟ್ಟಿದ್ದ ಹೆಸರು ಏನು? ನಿಮ್ಮ ಹೆಸರೇನು? ನಾಚಿಕೆನಾ? ಜೋರಾಗಿ ಹೇಳಿ. ನಿಮ್ಮ ಹೆಸರೇನು? ನವೀನ್. ನಿಮ್ಮ ಹೆಸರೇನು? ಜೋರಾಗಿ ಹೇಳಿ. ಇದು ನಿಮ್ಮ ಹೆಸರ? ನಿಮ್ಮೊಳಗಡೆ ಬರುವಾಗ ಪವಿತ್ರಾತ್ಮ ಏನ್ ಮಾಡಿದ್ರು? ಎಲ್ಲವನ್ನ ತಗೊಂಡ್ ಬಂದ್ರು, ಎಲ್ಲ ಆಶೀರ್ವಾದಗಳನ್ನ ತಗೊಂಡ್ ಬಂದ್ರು. ನಂಬಿಕೆನ ಬಿಟ್ಟು ಬಂದಿಲ್ಲ. ನಂಬಿಕೆನೂ ಏನ್ ಮಾಡಿದ್ರು? ತಗೊಂಡ್ ಬಂದ್ರು. ಈಗ ನಾವು ಅವ್ರ ನಂಬಿಕೆನ ಉಪಯೋಗ ಮಾಡಲ್ಲ, ಬೇರೆ ಎಲ್ಲ ಉಪಯೋಗ ಮಾಡ್ತೀವಿ. ವಾಕ್ಯನ ಉಪಯೋಗ ಮಾಡ್ತೀವಿ. ಫಲ ಬೇಕು, ಅದ್ ಬೇಕು, ಇದ್ ಬೇಕು, ಇದ್ ಬೇಕು, ಅದ್ ಬೇಕು, ಎಲ್ಲ ಉಪಯೋಗ ಮಾಡ್ತೀವಿ. ನಂಬಿಕೆನ್ ಮಾತ್ರ ನಮ್ದು ಥರ್ಡ್ ಕ್ಲಾಸ್ ಇರುತ್ತಲ್ಲ. ಇವತ್ತು ಚೆನ್ನಾಗಿರುತ್ತೆ, ಇವತ್ತು ಬೇಕಾದ್ರೆ ಬೆಟ್ಟ ಕಿತ್ತಾಕ್ತೀನಿ, ನಾಳೆ ನಾನೇ ಎದೊಳಕ್ಕಿರಲ್ಲ. ಆ ನಂಬಿಕೆನ ಇಟ್ಕೊಂಡು ನಂಬಿಕೆ ಮಾತ್ರ. ಸ್ವಲ್ಪ ನಾನು ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾ ಇರ್ತಾರೆ, ಬ್ರದರ್ ಪ್ರೇಯರ್ ಮಾಡಿ. ಏನಕ್ಕೆ? ನನ್ನ ನಂಬಿಕೆ ಹೆಚ್ಚಾಗಬೇಕು. ದೊಡ್ಡ ವೇಸ್ಟ್ ಅದು, ಆಯ್ತಾ? ನನ್ನ ನಂಬಿಕೆ ಹೆಚ್ಚಾಗಬೇಕು, ನಾನು ಆತ್ಮಿಕವಾಗಿ ಹೆಚ್ಚಾಗಬೇಕು. ಹೆಚ್ಚು ಯಾವಾಗೂ ಆಗಲ್ಲ. ಆಗ್ಲೇ ಹೆಚ್ಚಾಗಿರೋದು ಕೊಟ್ಟಿದ್ದಾರೆ ನಿಮ್ಗೆ, ಆಗ್ಲೇ ನಿಮ್ಮ ಹತ್ರ ಇದೆ. ಕಷ್ಟಪಟ್ಟು ಯಾಕೆ ಮತ್ತೆ ಹೆಚ್ಚು ಮಾಡ್ಕೊಳ್ತೀರಾ? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಿನ್ನ ನಂಬಿಕೆನ್ ಬಿಡು, ನಿನ್ ಸತ್ತೋಗಿರೋ ನಂಬಿಕೆನ್ ಬಿಡು, ಕ್ರಿಸ್ತಂದು ಉಪಯೋಗ ಮಾಡು. ಆಮೇಲೆ ನಮ್ಮ ನೀತಿ ಎಲ್ಲ ಹೊಲ್ಸಾದ ಬಟ್ಟೆ ಅಂದ್ರೆ ಈ ನಂಬಿಕೆ, ನಮ್ಮ ನಂಬಿಕೆನೂ ಅಷ್ಟೇ ಹೊಲ್ಸಾಗೇ ಇರುತ್ತೆ. ಅದು ಚೆನ್ನಾಗಿರಲ್ಲ, ಒಟ್ಟು ಚೆನ್ನಾಗಂತೂ ಇರಲ್ಲ. ಅದನ್ನು ಉಪಯೋಗ ಮಾಡಿ ವರ್ಷಕ್ಕೊಂದು ಅದ್ಭುತ, 6 ವರ್ಷಕ್ಕೊಂದು ಅದ್ಭುತ, 10 ವರ್ಷಕ್ಕೊಂದು ಅದ್ಭುತ. ಇಲ್ಲ ಹೆಚ್ಚಾಯ್ತಾ? ಏನೂ ನೋಡಿ ಇಲ್ಲ, ನಾನೇ ಜೀವಂತ ಅದ್ಭುತ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀವಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಬದಲಾವಣೆ ಆಗಿ. ಅಬ್ರಾಮ್ ಒಂದು ವರ್ಜನ್ ಅಲ್ಲಿ ಹೇಗಿದೆ ಅಂದ್ರೆ, ಅವನು ದೇವ್ರ ನಂಬಿಕೆಯಿಂದಾನೆ ದೇವ್ರನ್ನೇ ನಂಬೋದ್ನಂತೆ. ಅವಾಗ ದೇವ್ರದ್ದು ನೀತಿವಂತಿಕೆ ಇವನ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಯ್ತಂತೆ. ಅರ್ಥ ಆಗ್ತಾ ಇದೆಯಾ? ಹೇಳಿ, ದೇವ್ರ ನಂಬಿಕೆಯಿಂದ ದೇವ್ರನ್ನೇ ನಂಬಿದಾಗ ಅವ್ರ ನೀತಿವಂತಿಕೆ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅವ್ರ ನಂಬಿಕೆಯನ್ನು ಉಪಯೋಗ ಮಾಡುವಾಗ ಬೇಕಾದ್ರೆ ನೀವು ಹೊಸ ಲೋಕನ್ ಸೃಷ್ಟಿ ಮಾಡ್ಬೋದು. ನಿಮ್ಮ ಪರಿಸ್ಥಿತಿಗಳು ಅದು ಏನೂ ಅಲ್ಲ.
ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳಿ 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 ಏಸಪ್ಪ ನಿನ್ನ ನಂಬಿಕೆಯಿಂದ, ಹೇಳಿ ಏಸಪ್ಪ ನಿನ್ನ ನಂಬಿಕೆ ನಿಮಿತ್ತವಾಗಿ. ಈಗ ಹೇಳುವಾಗ ನಂಬಿಕೆ ಬರ್ತಾ ಇಲ್ವಾ, ನೀವು ಪಕ್ಕ ಸತ್ತಿದ್ದೀರಾ ಅಂತ. ಅರ್ಧ ಬರ್ಧ ನಂಬ್ತಾ ಇದ್ದೀರಾ ಅಂದ್ರೆ ನೀವಿನ್ನ ಸತ್ತಿಲ್ಲ ಅಂತ ಅರ್ಥ ಆಗ್ತಾ ಇದೆಯಾ? ಹೇಳಿ ಹೇಳಿ ಏಸಪ್ಪ ನಿನ್ನ ನಂಬಿಕೆ ನಿಮಿತ್ತವಾಗಿ ನಾನು ಒಳ್ಳೆ ದಿನಗಳನ್ನ ನೋಡ್ತೀನಿ, ನಾನು ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡ್ತೀನಿ, ನಾನು ದೀರ್ಘವಾಗಿ ಬದುಕ್ತೀನಿ, ನನ್ನ ಮಕ್ಕಳು ಮೊಮ್ಮಕ್ಕಳುಗಳನ್ನ ನೋಡ್ತೀನಿ. ನಂಬಿಕೆ ಬರ್ತಾ ಇಲ್ವಾ? ಪಕ್ಕ ನಡೆಯುತ್ತೆ. ಈಗ ಹೇಳ್ತಾ ಇರೋದು, ನೀವು ಸುಮ್ಮನೆ ನೀರು ತಗೋಬಾ ಅಂದ್ರು ತತ್ತವ್ರೆ, ಹೇಳಿ ಅಂತ ನಾನು ಹೇಳ್ಕೊಟ್ಟೆ, ನೀವು ಹೇಳ್ತಾ ಇದ್ದೀರಾ, ಆಗುತ್ತೆ. ಆಯ್ತಾ? ಕೋಲ್ ಚಾಚು ಅಂತ ಹೇಳಿದ್ರು. ಅದು ಚಾಚಿದ್ರೆ ಏನಾಗುತ್ತೋ, ನಾವು ಹಾರ್ಕೊಂಡು ಹೋಗ್ತೀವೋ ಇಲ್ಲ ನಡ್ಕೊಂಡು ಹೋಗ್ತೀವೋ, ಅದು ಬೇಡ, ಒಟ್ಟು ಹತ್ ಕಡೆ ಹೋಗ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಾ? ಹೆಂಗ್ ನಡೆಯುತ್ತೆ ಯಾವಾಗ ನಡೆಯುತ್ತೆ ಬೇಡ, ಅದ್ಭುತ ನೋಡ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಾ? ಏಸಪ್ಪ ಏನಾದ್ರೂ ಮಾಡು, ಹೇಳಿ ಏಸಪ್ಪ ಏನಾದ್ರೂ ಮಾಡು, ನಿನ್ನ ನಂಬಿಕೆ ನಿಮಿತ್ತವಾಗಿ ನನ್ನ ಎಲುಬುಗಳೆಲ್ಲ ಪುಷ್ಟಿಯಾಗಿದೆ, ನಾನು ದೀರ್ಘ ಆಯುಸ್ಸಲ್ಲಿ ಬದುಕ್ತೀನಿ. ಹೇಳಿ ನನ್ನ ಮಾಂಸಗಳು ಆರೋಗ್ಯದಿಂದ ತುಂಬಲ್ಪಟ್ಟಿದೆ, ನಾನು ಅನಾಥವಾಗಿ ಸಾಯೋದಿಲ್ಲ, ನನ್ನ ನಂಬಿಕೆಯನ್ನು ಬಿಚ್ಚಿ ಹೋಗ್ತೀನಿ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡ್ತೀನಿ. ನೀತಿವಂತರಿಗೆ ಸಿಗುವ ಜಯಮಾಲೆಯನ್ನ ನಾನು ನಿನ್ನ ನಂಬಿಕೆ ನಿಮಿತ್ತವಾಗಿ, ನನ್ನ ನಂಬಿಕೆ ಅಲ್ಲ, ಹೇಳಿ ನನ್ನ ನಂಬಿಕೆ ಅಲ್ಲ, ನಂದು ಅರ್ಧ ಬರ್ಧ ನಂಬಿಕೆ ಅಲ್ಲ, ನನ್ನ ಹೊಲ್ಸಾಗಿರೋ ನಂಬಿಕೆಯಿಂದ ಅಲ್ಲ, ನಿನ್ನ ನಂಬಿಕೆಯಿಂದ, ನೀನ್ ನಂಬಿಗಸ್ತನಾಗಿರೋದ್ರಿಂದ, ನೀನ್ ಜೀವ ಉಳ್ಳವನಾಗಿರೋದ್ರಿಂದ ನಾನು ಶ್ರೇಷ್ಠ ಹೋರಾಟವನ್ನು ಮಾಡ್ತೀನಿ. ಹೇಳಿ ಶ್ರೇಷ್ಠ ಹೋರಾಟವನ್ನು ಮಾಡ್ತೀನಿ. ನಾನು ಏನೆಲ್ಲ ತಡೆ ಆಗಿದ್ಯೋ, ಜೋರಾಗಿ ಹೇಳಿ, ಏನೆಲ್ಲ ತಡೆ ಆಗಿದ್ಯೋ ಅದನ್ನೆಲ್ಲ ನಿನ್ನ ನಂಬಿಕೆ ಮುಖಾಂತರ ನನ್ನ ಜೀವಿತದಲ್ಲಿರೋ ಎಲ್ಲ ಕೋಟೆಗಳನ್ನ ಹೇಳಿ ನೀವು ಹೇಳ್ಬೇಕು. ಸುಮ್ಮನೆ ನೀರು ತುಂಬಿಸ್ಬೇಕಷ್ಟೇ. ನೀವು ತುಂಬಿ ಅಂದ್ರೆ ತುಂಬಬೇಕು, ಹಂಗೆ ಹೇಳಿ ಅಂದ್ರೆ ಹೇಳ್ತಾ ಇರ್ಬೇಕು. ಹೇಳಿ ಏಸಪ್ಪ ನನ್ನ ಜೀವಿತದಲ್ಲಿರೋ ಎರಿಕೋ ಕೋಟೆಗಳು ನಿನ್ನ ನಂಬಿಕೆ ನಿಮಿತ್ತವಾಗಿ ಕೆಡವಲ್ಪಡ್ಲಿ, ಅಜ್ಞಾನಕ್ಕೆ ಕೆಡವಲ್ಪಡ್ಲಿ. ಹೇಳಿ ಅಜ್ಞಾನ ಕೆಡವಲ್ಪಡ್ಲಿ, ದರಿದ್ರ ಕೆಡವಲ್ಪಡ್ಲಿ, ರೋಗಗಳು ಕೆಡವಲ್ಪಡ್ಲಿ ನಿನ್ನ ನಂಬಿಕೆ ಮುಖಾಂತರ. ಹೇಳಿ ನೀನ್ ನಂಬಿಗಸ್ತನಾಗಿರೋದ್ರಿಂದ, ನಿನ್ನ ನಂಬಿಕೆಗೆ ಏನೆಲ್ಲ ಸಾಧ್ಯ ಆಗಿದೆಯೋ, ನೀನ್ ನಂಬಿದ್ರೆ ಏನೆಲ್ಲ ಆಗುತ್ತೋ ಅದೆಲ್ಲ ನಾನು ಅನುಭವಿಸ್ತೀನಿ, ಅದೆಲ್ಲ ನಾನು ನೋಡ್ತೀನಿ, ಅದೆಲ್ಲ ನಾನು ಕೇಳ್ತೀನಿ, ಅದೆಲ್ಲ ನಾನು ಮುಟ್ತೀನಿ. ಆಮೇನ್. ಪ್ರಾರ್ಥನೆ ಮಾಡುವಾಗ ಹಿಂಗೆ ಮಾಡಿ. ಅರ್ಥ ಆಗ್ತಾ ಇದೆಯಾ? ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಒಳಗಡೆಯಿಂದ ಏಸಪ್ಪ ಪ್ರಾರ್ಥನೆ ಮಾಡ್ತಾರದು, ಏಸಪ್ಪ ಹೇಳ್ತಾ ಇರೋದನ್ನ ನೋಡಿ. ಅವ್ರು ನೋಡುವಾಗ, ಅವ್ರು ಮಾತಾಡುವಾಗ ನಿಮ್ಮ ನಂಬಿಕೆನ ಉಪಯೋಗ ಮಾಡಬೇಡಿ, ಅದು ಸತ್ತೋಗಿರೋದು. ಅರ್ಥ ಆಗ್ತಾ ಇದೆಯಾ? ಹೇಳಿ ಲಾಜರನೇ, ಜೋರಾಗಿ ಹೇಳಿ ಲಾಜರನೇ ಹೊರಗೆ ಬಾ. ಅವ್ರೇನಾದ್ರೂ ಹೆಸರು ಹೇಳಿಲ್ಲ ಅಂದಿದ್ರೆ ಇರೋರೆಲ್ಲ, ಸಮಾಧಿಲಿ ಇದ್ದವರೆಲ್ಲ ಆಚೆ ಬರ್ತಾ ಇದ್ರು, ಅಷ್ಟು ನಂಬಿಕೆ ಇದೆ ಅವ್ರಿಗೆ. ಅರ್ಥ ಆಗ್ತಾ ಇದೆಯಾ? ಇಲ್ದೇ ಇರೋದ್ನ ಇರುವ ಹಾಗೆ, ಸತ್ತೋಗಿರೋದ್ನ ಜೀವ ಕೊಡುವ ಹಾಗೆ, ಅಷ್ಟು ನಂಬಿಕೆ ಇದೆ. ಇಲ್ದೇ ಇರೋದ್ನ ಇರುವ ಹಾಗೆ ಕರೆಯೋ ದೇವರು. ಅವ್ರ ನಂಬಿಕೆ ಉಪಯೋಗ ಮಾಡಿ. ಅವ್ರು ಹೇಳಿದ್ರು ನಾನು ಮಾಡ್ತೀನಿ. ಕಲ್ಲು ಯಾಕೆ ತೆಗಿತೀಯ? ಅವ್ರು ಹೇಳಿದ್ರು ನಾನು ಮಾಡಿದೆ. ನೀರು ಯಾಕೆ ತುಂಬ್ತೀಯ? ಅವ್ರು ಹೇಳಿದ್ರು ನಾನು ಮಾಡಿದೆ. ಯಾಕೆ ಇಲ್ಲಿ ನದಿಲಿ ಹುಚ್ಚಿನ ಥರ ನಿಂತಿದ್ಯಾ? ಅವ್ರು ಹೇಳಿದ್ರು ನಾನು ಮಾಡಿದೆ. ಇಷ್ಟ ಇರಬೇಕು. ಅರ್ಕೆಗಳನ್ನ ಮಾಡುವಾಗ ಇನ್ಮೇಲೆ ಯಾಕೆ ಮಾಡ್ತಾ ಇದ್ದೀರಾ? ಅಭಿಷಕ್ತನ ಒಂದು ಬಾಯಲ್ಲಿ ಅಧಿಕಾರ ಇದೆ. ನನ್ನೊಳಗಡೆ ಕ್ರಿಸ್ತ ಇದ್ದಾನೆ. ಹೇಳಿ, ನನ್ನೊಳಗಡೆ ಕ್ರಿಸ್ತ ಇದೆ, ಅಭಿಷಕ್ತ ಇದ್ದಾನೆ. ಆ ಅಭಿಷಕ್ತ ನಂಬಿಕೆಯಿಂದ ತುಂಬಿದಾನೆ, ನೀತಿವಂತಿಕೆಯಿಂದ ತುಂಬಿದಾನೆ. ಇನ್ನೊಂದು ವಿಶೇಷ ಏನಂದ್ರೆ, ಅವನ್ ಪ್ರಾರ್ಥನೆ ಮಾಡುವಾಗೆಲ್ಲ ತಂದೆ ದೇವ್ರ ಪಕ್ಕ ಕೇಳ್ತಾನೆ. ಅರ್ಥ ಆಗ್ತಾ ಇದೆ? ಈಗ ಈ ಪವಿತ್ರಾತ್ಮ ಯೇಸುವಲ್ಲಿದ್ದಾಗ ಪ್ರಾರ್ಥನೆ ಮಾಡಿದಾಗ ಕೇಳಿದ್ರು, ನಮ್ಮೊಳಗಡೆ ಇದ್ದಾಗ ಹೆಸರು ಬದಲಾವಣೆ ಅಷ್ಟೇ. ಅಲ್ಲಿ ಯೇಸು ಇತ್ತು, ಇಲ್ಲಿ ಚಿನ್ಮಯ ಇದೆ ಅಷ್ಟೇ. ಒಳಗಡೆ ಇರೋ ಪವಿತ್ರಾತ್ಮ ಒಬ್ನೇ. ಪಕ್ಕದಲ್ಲಿ ಹೇಳಿ, ಗುಣಕ್ಕೆ ಕಟ್ಟಲೆ ಕೊಡು, ಆರೋಗ್ಯ ಆಗ್ಲಿ ಅಂತ. ಹೆಂಗಾಗುತ್ತೆ, ಯಾವಾಗ ಆಗುತ್ತೆ ಬೇಡ, ನಾನು ಮಾಡ್ತಾ ಇಲ್ಲ, ನನ್ಗದು ಬೇಡ.
ನನ್ನ ಮೂಲಕ ನಡೀತಾ ಇಲ್ಲ, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೋಬಾರ್ದು. ನಂಬಿರೋದು ಯಾರು? ನನ್ನೊಳಗಡೆಯಿಂದ ಕ್ರಿಸ್ತ. ಮಾಡ್ತಾ ಇರೋದು ಯಾರು? ನನ್ನೊಳಗಡೆಯಿಂದ ಕ್ರಿಸ್ತ. ಅವರೇ ಮಾಡ್ತಾ ಇರೋದು, ಅವರೇ ನಂಬ್ತಾ ಇರೋದು. ನಾವು ಹೆಂಗ್ ನಡೆಯುತ್ತೆ, ಯಾವಾಗ ಆಗುತ್ತೆ, ಇದೆಲ್ಲ ಡೌಟ್ ಪಡಬಾರ್ದು ನಾವು. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನೇ ಹೇಳಿ, ಪಕ್ಕದಲ್ಲಿರೋರ್ಗೆ ಹೇಳಿ, ಇಂಥ ನಂಬಿಕೆಯಿಂದಾನೇ ಬೆಟ್ಟಗಳನ್ನ ಅಲ್ಲಾಡ್ಸೋಕ್ಕಾಗುತ್ತೆ. ಹೇಳಿ ಇನ್ನೊಬ್ರಿಗೆ ಹೇಳಿ, ಇಂಥ ನಂಬಿಕೆಯಿಂದಾನೇ ಲೋಕನ ಅಲ್ಲೋಲ ಕಲ್ಲೋಲ ಮಾಡಕ್ಕೆ. ಹಂಗಂದ್ರೆ ನನ್ನ ನಂಬಿಕೆ ಏನಂದ್ರೆ, ನಿನ್ನ ನಂಬಿಕೆ ಅಲ್ಲಿ ಗಾರ್ಬೇಜ್ ಅಲ್ಲಿದೆ, ಕಸ ಕತವ ಇದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ನಮ್ಮ ನಂಬಿಕೆಯಿಂದ ಏನಾದ್ರೂ ಒಂದು ಉಪಯೋಗ ಆಗುತ್ತೆ ಅಂದ್ರೆ ನಾವು ನಂಬ್ತೀವಲ್ವ ಏಸಪ್ಪನ, ಇವರೊಬ್ರೇ ದೇವರು, ಇವರೊಬ್ರೇ ರಕ್ಷಕ, ಇವರೊಬ್ರೇ. ಇಷ್ಟಕ್ಕೆ ನಮ್ಮ ನಂಬಿಕೆದು ಕತೆ ಮುಗೀತು. ನಂಬಿಕೆಯಿಂದ ಅವ್ರನ್ನ ಸ್ವೀಕಾರ ಮಾಡ್ತೀವಿ. ನಂಬಿದ ತಕ್ಷಣ ಪವಿತ್ರಾತ್ಮ ಯಾವಾಗ ನಮ್ಮ ಒಳಗಡೆ ಬರ್ತಾರೋ ನಂಬಿಕೆಯಿಂದ ನಂಬಿಕೆ ತಗೊಂಡ್ ಬಂದ್ಬಿಡ್ತಾರೆ. ಅದನ್ನ ಉಪಯೋಗ ಮಾಡೋದು ಕಲಿಬೇಕಷ್ಟೆ. ಆಮೇನ್. ಪಕ್ಕದಲ್ಲಿ ಹೇಳಿ, ನೀವು ನಗೋ ಕಾಲ ಬರುತ್ತೆ. ಅವ್ರಿಗೆ ಹೇಳಿ, ಈಗ ಹೇಳುವಾಗ ನನ್ನ ನಂಬಿಕೆಯಿಂದ ನಾನು ಹೇಳ್ತಾ ಇಲ್ಲ, ಕ್ರಿಸ್ತನ ನಂಬಿಕೆಯಿಂದ ಹೇಳ್ತಾ ಇಲ್ಲ. ಹೇಳಿ ಹೇಳಿ, ಮತ್ತೆ ನೀನ್ ನಗತ್ಯ. ನಿನ್ ಮನೇಲಿ ಮತ್ತೆ ಒಬ್ಬ ಐಸಾಕ್ ಇರ್ತಾನೆ ಅಂದ್ರೆ ನಗಲಿಕ್ಕೆ ಕಾರಣವನ್ನು ಕೊಡ್ತಾರೆ ಅವನು. ಆಮೇಲೆ ಒಳ್ಳೆ ದಿನಗಳನ್ನ ನೀನ್ ನೋಡ್ತೀನಿ. ಖಾಲಿ ಕೂತಾಗೆಲ್ಲ ಇನ್ಮೇಲೆ ಕೆಟ್ಟದ್ನ ಮಾತಾಡ್ಬೇಡಿ. ಕೆಟ್ಟದ್ನ ಮಾತಾಡುವಾಗಲೂ ನೀವು ಅದೇ ನಂಬಿಕೆಯನ್ನು ಉಪಯೋಗ ಮಾಡೋದ್ರಿಂದ ನಡೆದೇ ನಡೆಯುತ್ತೆ. ಆಯ್ತಾ? ಒಳ್ಳೇದನ್ನ ಮಾತಾಡಿ. ನಿಮ್ಮ ಹತ್ರ ಇರೋ ನಂಬಿಕೆ ಅದು ನಡೆದೇ ನಡೆಯುತ್ತೆ. ಯೇಸು ಕ್ರಿಸ್ತನ ನಂಬಿಕೆನ ಇನ್ಮೇಲೆ ಉಪಯೋಗ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನಾನು ಹೇಳಿದ್ದು? ರೋಗಗಳು ಹೋಗಿಸ್ಬೋದಾ? ಸತ್ತವ್ರನ್ನ ಎಬ್ಬಿಸ್ಬೋದು. ಇಲ್ದಿರೋ ಆರ್ಗನ್ಸ್ಗಳನ್ನ ಸೃಷ್ಟಿ ಮಾಡ್ಬೋದು. ಇಲ್ದಿರೋ ಕಾರ್ಯಗಳನ್ನ ಮತ್ತೆ ಸೃಷ್ಟಿ ಮಾಡ್ಬೋದು. ಆ ನಂಬಿಕೆ ನಿಮ್ಮ ಒಳಗಡೆ ಇದೆ. ಯಾರು ತಂದಿದ್ದು? ಪವಿತ್ರಾತ್ಮ. ಎಷ್ಟು ಜನ ನಿಮ್ಮ ಒಳಗಡೆ ಇದ್ದಾರೆ ಅಂತ ನಂಬ್ತೀರಾ? ಎಷ್ಟು ಜನ ಹೇಳ್ತೀರಾ ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದಾರೆ? ಹಂಗಂದ್ರೆ ನಿಮ್ಮ ಒಳಗಡೆ ಸೃಷ್ಟಿ ಮಾಡೋ ಅಷ್ಟು ನಂಬಿಕೆ ಇದೆ. ಆಮೇಲೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಇನ್ನೊಂದು ಸಂದೇಶಕ್ಕೆ ನೆಕ್ಸ್ಟ್ ವಾರ ಹೋಗೋಣ. ಆಯ್ತಾ? ಇಲ್ಲ ಇವತ್ತೇ ಕೊಡ್ಲ? ಬೇಡ. ಅರ್ಥ ಆಯ್ತಾ ನಾನು ಹೇಳಿದ್ದು? ಪಕ್ಕದಲ್ಲಿ ಹೇಳಿ, ನಿಂದು ಉಪಯೋಗ ಮಾಡಬೇಡ ಇನ್ಮೇಲೆ, ಕ್ರಿಸ್ತನ ನಂಬಿಕೆನ ಉಪಯೋಗ ಮಾಡಿ. ನೀತಿವಂತನು ಬದುಕೋದು. ಈಗ ನಂಬಿಕೆಯಿಂದನೇ ಅಂತ ಇದೆ, ನೀವು ನಂಬಿಕೆನೇ ಇಲ್ಲ ಅಂತೀರ. ನಾವು ನೀತಿವಂತ ಆಗಿರೋದೇ, ಆ ನೀತಿನೇ ತಗೊಂಡಿರೋದೇ ಅವರಿಂದ. ಮತ್ತೆ ಆ ನೀತಿನ ಕಾಪಾಡ್ಕೊಳ್ಬೇಕಂದ್ರೆ ನಮ್ಮ ನಂಬಿಕೆಯಿಂದ ಕಾಪಾಡ್ಕೊಳಕ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಕ್ರಿಸ್ಟಿಯಾನಿಟಿ ಏನಂದ್ರೆ ನಮ್ದೇನಿಲ್ಲ, ಎಲ್ಲ ಅವ್ರದ್ದು ತಗೊಂಡು ಅವ್ರ ತರ ಜೀವಿಸಿ, ಅವ್ರ ತರ ಭೂಮಿನ ಸಡನ್ ಆಗಿ ಎಲ್ಲ ಸತ್ತೋದಲ್ಲ. ತಂದೆ ನನ್ನ ಆತ್ಮ ನಿನ್ ಕೆಲ ಒಪ್ಪಿಸ್ಕೊಡಿ, ಬರೋ ಮಕ್ಕಳೆಲ್ಲ ಬರ್ರಿ, ನೀವು ಹಿಂಗಾಗ್ತೀರಾ ಅಂದ್ಬಿಟ್ಟು ಹೇಳ್ಬಿಟ್ಟು, ಸರಿ ಬರ್ಲಾ ಬಾಯ್ ಅಂದ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿನ್ನ ಸಿಗ್ತೀನಿ ಅಂದ್ಬಿಟ್ಟು ಹೋಗ್ಬೇಕು. ದಡೀರಂತ ಹೋದ ಅಂತ ಹೇಳಿದ್ರೆ ಅಸಹ್ಯ, ಅದು ಅವಮಾನ. ಅದು ಅರ್ಥ ಆಗ್ತಾ ಇದೆಯಾ? ನಿಮ್ಮ ಒಳಗಡೆ ಇರೋ ನಂಬಿಕೆಯಿಂದ ಬೇರೆ ಒಂದು ಲೋಕನೇ ಸೃಷ್ಟಿ ಮಾಡ್ಬೋದು. ಅಷ್ಟು ಶಕ್ತಿ ಇರೋ ನಂಬಿಕೆ ನಿಮ್ಮ ಒಳಗಡೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಮರಿಬೇಡಿ, ಪಕ್ಕದಲ್ಲಿ ಹೇಳಿ, ಮರಿಬೇಡಿ. ಯಾಕಿದೆ ಇನ್ಮೇಲೆ ನೀವ್ಯಾರು ಪ್ರೇಯರ್ ಮಾಡಿ ನಂಬಿಕೆ ಹೆಚ್ಚಾಗಲಿ ಅಂತ. ನಂಬಿಕೆ ಹೆಚ್ಚಾದ್ರೂ ಉಪಯೋಗ ಇಲ್ಲ, ಕಡಿಮೆ ಆದ್ರೂ ಉಪಯೋಗ ಇಲ್ಲ. ಅದನ್ನ ಸಾಯಿಸ್ಬಿಡಿ. ದೇವ್ರದ್ದು ಬಾರೋ ಮಾಡ್ಕೊಂಡು, ಆತನಲ್ಲಿ ಜೀವ ಇತ್ತು, ಆ ಜೀವ ಎಲ್ಲರಿಗೂ ಬೇಕಾಯ್ತು ಅಂತ ಇದೆ. ಆತನಲ್ಲಿ ನಂಬಿಕೆ ಇತ್ತು, ಆ ನಂಬಿಕೆ ಎಲ್ಲರಿಗೂ ಬೇಕಾಯ್ತು. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಹೊಸ್ದಾಗಿ ನೀವೇನಾದ್ರೂ ಕೇಳಿದ್ರೆ ದಯವಿಟ್ಟು ಇದನ್ನ ಹೋಗಿ ಮತ್ತೆ 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 ಇದು ನಿಮ್ಮ ಆತ್ಮಕ್ಕೆ ಹೋಗ್ಬೇಕು. ಅಲ್ಲಿವರೆಗೂ ನೀವು ಇದನ್ನ ಕೇಳ್ತಾನೆ ಇರಿ. ಆಮೇಲೆ ಯೂಟ್ಯೂಬಲ್ಲಿ ಅದನ್ನ ಪೋಸ್ಟ್ ಮಾಡ್ತೀವಿ, ದಯವಿಟ್ಟು ಹೋಗಿ ನೋಡಿ 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 ನೋಡಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಒಳಗಡೆ ಅದು ನೀವು ಮಲಗುವಾಗ್ಲೂ ಅದೇನಾಗ್ಬೇಕು ಅಂದ್ರೆ ರಿಪೀಟ್ ಆಗ್ತಾ ಇರ್ಬೇಕು. ಅಲ್ಲಿವರೆಗೂ ಕೇಳಿ. ಈ ವಾಕ್ಯ ಬರೀ ಮಾತಾಗ್ದಾರಾಗೆ ನಿಮ್ಮ ಒಳಗಡೆ ಒಂದೊಂದು ಸೆಲ್ ಒಳಗಡೆನೂ ಹೋಗ್ಬಿಡ್ಬೇಕು. ಅಲ್ಲಿವರೆಗೂ ಕೇಳಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಫಸ್ಟ್ ಟೈಮ್ ಕೇಳುವಾಗ ಅದು ಈ ಹೊಸದಾಗಿರುತ್ತೆ, ರೆವಲ್ಯೂಷನ್ ಆಗಿರುತ್ತೆ. ಮತ್ತೆ ಮತ್ತೆ ಕೇಳುವಾಗ ಅದು ನಿನ್ನ ಜೀವನದಲ್ಲಿ, ನಿನ್ನ ದೇಹದಲ್ಲಿ ಒಂದು ಅಂಗ ಆಗುತ್ತೆ ಅದು. ಅರ್ಥ ಆಗ್ತಾ ಇದೆಯಾ? ಕೇಳಿ ಬಿಟ್ಬಿಡ್ಬೇಡಿ, ಮತ್ತೆ ಮತ್ತೆ ಕೇಳಿ. ಆಮೇಲೆ